ಬೇಡ. ಇಲ್ಲಿ ನೋಡ್ರಿ, ಇಲ್ಲಿ ಈ ಕಡೆಯಿಂದ ರೀ, ಇಲ್ಲಿಂದ ನೋಡಿ ಬನ್ನಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಏನ್ ಗಿಡ? ದುರಂತ. ಏನ್ ದುರಂತ ಅದು? ಸೋಗಿಡ ದುರಂತ. ನನ್ನ ದುರಂತ ಇದು. ಚೆನ್ನಾಗೈತೆ ಹೂವಿನ ಗಿಡ. ಇದಕ್ಕೇನೋ ಕರಿತಿದ್ರು, ನನಗೆ ಮರ್ತೋಗ್ಬಿಟ್ಟೈತೆ. ನಿಮ್ಗೇನಾದರೂ ಗೊತ್ತಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಹಲೋ, ಹಾಯ್, ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೀಲಾ ರಮೇಶ್, ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ನೋಡ್ತಿದ್ದೀರಲ್ಲ, ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಫ್ಟರ್ನೂನ್ ಆಗಿದೆ, ಆಲ್ರೆಡಿ ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ? ಎಲ್ಲಿಗೆ ಹೋಗ್ತೀವಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸು ಕೂಡ ಕೊಡ್ತೀನಿ. ಅದನ್ನೆಲ್ಲ ನೋಡೋದಕ್ಕೂ ಮೊದಲು, ತಿಳ್ಕೊಳ್ಳೋದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ. ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಸೊ ಎಲ್ಲೂ ಕೂಡ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಇವಾಗ ನಾವು ಹೋಗ್ತಿದ್ದೀವಿ ನಮ್ಮ ಮನೆ ಗಾರ್ಡನಿಗೆ. ಸ್ವಲ್ಪ ಗಿಡಗಳು, ಎಕ್ಸ್ಟ್ರಾ ಗಿಡಗಳನ್ನ ಹಾಕಿಸ್ಬೇಕಾಗಿತ್ತು, ಹಂಗಾಗಿ ತಗೋಬರೋಣ ಅಂತ ಹೋಗ್ತಾ ಇದ್ದೀವಿ. ಒಂದು ರೌಂಡ್ ಸುತ್ತ ಬರೋದಕ್ಕೆ ಮತ್ತು ಒಳಗಡೆಗೆ ಎಲ್ಲ ಕೂಡ ಸ್ವಲ್ಪ ಚೆನ್ನಾಗಿ ಗಿಡಗಳನ್ನ ಹಾಕ್ಸೋಣ. ಕಾಣುತ್ತೆ ಅನ್ನೋ ಒಂದು ಉದ್ದೇಶದಿಂದ ತಗೋಬರೋಣ ಅಂತ ಹೇಳಿ ನರ್ಸರಿಗೆ ಹೋಗ್ತಾ ಇದ್ದೀವಿ. ಯಾವ ನರ್ಸರಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಇಲ್ವಲಕ್ಕೆ ಎಲ್ರಿಗೂ ಹೋಯ್ತಾರಿಗೂ ಇಲ್ವಲಕ್ಕೆ ನರ್ಸರಿಗೆ ಹೋಗ್ತಾ ಇದ್ದೀವಿ. ಹೋದ್ಮೇಲೆ ಯಾವ್ಯಾವ ಗಿಡ ಎಲ್ಲ ತಗೋತೀವಿ ನೋಡೋಣ. ತೆಗಲಿಕ್ಕೆ 40 ಗಿಡ ಹಾಕೋರು ಹುಡ್ಕೊಳ್ಳಿ. ಅಣ್ಣ, ರೆಡ್ ಗ್ರೀನು ಎರಡು ನೋಡಲ್ಲಿ 40 ಗಿಡ ಆನ್ ಮಾಡಿ. ತೆಗಲಿಕ್ಕೆ ನೀನ್ 700 ಅಡಿಗೆ ಹೇಳಿದ್ಯಲ್ಲ, ನೀನ್ ಏನ ಮನೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಫ್ರೆಂಡ್ಸ್, ನಮ್ಮ ಮನೆಗೆ ಏನದು ದುರಂತ ಗಿಡ ಅಂತ ಬರುತ್ತೆ. ಹೊರಗಡೆ ಏನು ಗಾರ್ಡನ್ ಬರುತ್ತೆ, ಗಾರ್ಡನ್ ಎಂಟ್ರೆನ್ಸಿಗೆ ಸುತ್ತ ಹಾಕ್ಬಿಟ್ರೆ ತುಂಬ ಒಂದು ಒಳ್ಳೆ ಲುಕ್ನ ಕೊಡುತ್ತೆ ಅಂತ ಹೇಳಿ ತಗೋಬರೋಣ ಅಂತ ಹೋಗ್ತಾ ಇರೋದು. ಅದಕ್ಕೆ ಹಸ್ಬೆಂಡ್ ಬಂದು ಒಂದು 100 ಪೀಸ್ ಒಳಗಡೆ ಸಾಕು ಅಂತ. ಬಟ್ ಗಾರ್ಡನ್ ಕ್ಲೀನ್ ಮಾಡಿ ಗಿಡ ಎಲ್ಲ ಹಾಕ್ಕೊಡ್ತಾರಲ್ಲ ಅಣ್ಣ, ಅವ್ರು ಬಂದು 3 to 350 ಪೀಸ್ ಬೇಕು ಅಂತ ಹೇಳ್ತಾರೆ. ಒಂದೊಂದ್ ಅಡಿಗೆ ಎಷ್ಟು 200-300 ಗಿಡ ಯಾರು ಹೇಳಕ್ ನಿನ್ಗೆ? ಅಣ್ಣ, ಅಷ್ಟು ದೂರಕ್ಕೆ 50 ಗಿಡ ಬತ್ತು ಅಂದ್ರಿ. ಈ ಕಡೆಗೆ ಒಂದು 50 ಗಿಡ. ಅದು ಒಂದ್ ಗಿಡ 300 ಯಾರು ನಿಲ್ದು ಬಿಟ್ರ ನಿನ್ಗೆ ತಂದ್ಬಿಟ್ರೆ ಇನ್ನು ಅವ್ರು ವಾಪಸ್ ತಗೊಳಲ್ಲ. ನಾಳೆಕಿನ ಅವರು ಏನು ತಮಾಷೆ ಆಟವಾ? ಸುಮ್ನೆ ಏನಕ್ಕೆ ಅಷ್ಟೊಂದು ಎಷ್ಟು ನೋಡ್ಬಿಟ್ಟು ಬೇಕಾದ್ರೆ ಎಡಕ್ಲಿಲ್ಲ ಅಂತಂದ್ರೆ ತಗೋಬಹುದು. ಅಲ್ಲ, ಅಷ್ಟೊಂದು ಗಿಡ ಯಾಕಪ್ಪ? 200-300 ಗಿಡ 300 ಅಡಿ ಉದ್ದ ಹಾಕ್ಬೋದು. ಅದು ಒಂದೊಂದ್ ಅಡಿ ಬಿಟ್ಟು ಒಂದ್ ಅಡಿ ಬಿಟ್ಟು ಹಾಕ್ಬೇಕಾದ್ರೆ ಸಾಕು, ಒಂದ್ 60-70. ಅದೇ ಗಿಡ ದಪ್ಪ ಆಯ್ತದ. ನೀನೇನ್ ಹೇಳ್ತಾ ಇದೀಯ? ಅಲ್ಲಿ ಯಾವ ಲೆಕ್ಕ ಹೇಳ್ತಾ ಟೇಪ್ ಹಿಡಿದಿದೇನೋ? ಒಂದೊಂದ್ ಅಡಿ ಬಿಟ್ರು 40 ಅಡಿ 50 ಅಡಿ ಒಳಗ್ ಮುಗ್ದಾಯ್ತು. ನೀನ್ ಹೇಳದ್ ನೋಡಿದ್ರೆ ಅಯ್ಯೋ ಬಾಯ್. ಹಿಂಗ್ ಒಂದಡಿ ಬಿಟ್ರು ಯಾವ ಲೆಕ್ಕ ನಿನ್ಗೆ? ಯಾರ ಕೇಳ್ಬಿಟ್ರೆ ಲೆಕ್ಕ ಸರಿಯಾಗಿ ಕಲಿಬೇಕು. ಒಂದೊಂದಡಿ ಲೆಸ್ ಮಾಡು. ತಗತ್ತೀವಿ ಅಂದ್ರೆ 600 ಅಡಿ ಬೇಕು. ನಿನ್ ಲೆಕ್ಕ ಯಾವ ಲೆಕ್ಕ ಹೇಳ್ದೆ ನೀನು? ಒಂದ್ ಅಡಿಗೆ ಒಂದ್ತಾನೆ ಹಾಕೋದು ನೀನು? ಅಡಿಗೊಂದ್ ಪೀಸ್ ಅಂತೆ. ಅಡಿಗೊಂದ್ ಪೀಸ್ 600 ಅಡಿ ಇದ್ದೆ ನಮ್ದು. ಅಡಿಗೊಂದ್ ಪೀಸು ಅಂದ್ಬಿಟ್ಟು ಮುಕ್ಕಾಲ್ ಭಾಗಕ್ಕೆ 50 ಪೀಸ್ ಲೆಕ್ಕ ಹಾಕಬತ್ತು. 250 ಪೀಸ್ ಲೆಕ್ಕ ಹೇಳ್ತೈತೆ. 300-350 ಪೀಸು ಅಂದ್ರೆ ವಸ್ತಿ ಆಯ್ತಾ? ಅಲ್ಲಿ 700 ಅಡಿ ಜಾಗ ಇರ್ಬೇಕು. ಯಾವ ಲೆಕ್ಕ ಆಗ್ತವ? 30-40 ಗಿಡ ಓಡಾಟ. 40
700 ಅಡಿ ಲೆಕ್ಕ ಹಾಕಿದ್ಯಲ್ಲ. ನೀನ್ ಹೇಳ್ತಾ ಇರೋದು ಏನ ತಲೆಕೆಡೋದೆ ಪಾರ್ಟಿ. ನೀನ್ ಹೇಳ್ತಾ ಇರೋದು 700 ಅಡಿಗೆ 1 ಅಡಿ ಬಿಟ್ಟು ಅದ್ರ 350 ಗಿಡಕ್ಕೆ 700 800 ಅಡಿ ಆಯ್ತಲ್ಲ. ಅಯ್ಯೋ ಯಾವ ಮುದ್ದೆಕ್ಕ ಇಂಜಿನಿಯರ್ಗಳು ಕೇಳಿದಾಗ ಏನಂತೇಳಿ ಲೆಕ್ಕವ, ಅವ್ರು ಬರೀ ಬಾಯಿಲೆ ಗುಣಿಸ್ಬಿಡ್ತಾರೆ. ಇಷ್ಟಡಿ ನನ್ನ ಸೈಟ್ ಇರೋದು, ಇವ್ರು ಹೇಳಿದ್ರಲ್ಲ ಇಷ್ಟ ಅಂತ. ಹಾಗೆ ಇದೇ ರೀತಿಯಲ್ಲಿ ದಾರಿ ಉದ್ದಕ್ಕೂ ಕೂಡ ಅಷ್ಟು ಸಾಕು ಇಷ್ಟು ಸಾಕು ಅಂತ ಇಬ್ರದ್ದು ಮಾತು ಕೇಳೆ ನನಗೆ ತಲೆನೋವು ಬಂದ್ಬಿಡ್ತು ಫ್ರೆಂಡ್ಸ್. ಇನ್ನೇನಂದ್ರೆ ಏನಿಲ್ಲ, ಬರೀ ಇದ್ರ ಬಗ್ಗೆನೇ ಮಾತಾಡಿದ್ರು. ಎಷ್ಟೊತ್ತಿಗೆ ನಾವು ನರ್ಸರಿ ರೀಚ್ ಆಗ್ತೀವಪ್ಪ, ಎಷ್ಟೊತ್ತಿಗೆ ಇವ್ರ ಮಾತು ಸ್ಟಾಪ್ ಆಗುತ್ತಪ್ಪ ಅನ್ನಿಸ್ಬಿಡ್ತು ನನಗೆ. ಇಬ್ರಿಗೂ ಕೂಡ ಸುಮ್ಮನಿರಿ ಅಂದರೆ ಸುಮ್ಮನಿರ್ತಾನೆ ಇರಲಿಲ್ಲ. ಅಂತೂ ಇಂತೂ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡು ಪುಣ್ಯವಂತೆಯಾಗಿ ನಾನು ನರ್ಸರಿ ಹತ್ರ ಬಂದೆ. ನೋಡ್ತಾ ಇರ್ಬೋದು, ಗಿಡಗಳು ಅಷ್ಟೇನೂ ಇರಲಿಲ್ಲ. ಯಾಕೆ ಅಂತಂದರೆ ಇವಾಗ ಸ್ವಲ್ಪ ಗಿಡಗಳಿಗೆಲ್ಲ ಹುಳ ಹೊಡೆಯುತ್ತಂತೆ, ಹಂಗಾಗಿ ಸ್ವಲ್ಪ ಗಿಡಗಳೆಲ್ಲ, ಅದರಲ್ಲೂ ಹೂವಿನ ಗಿಡಗಳೆಲ್ಲ ಸ್ವಲ್ಪ ಕಡಿಮೆನೇ ಇತ್ತು. ಈ ಶೋ ಗಿಡಗಳೆಲ್ಲ ತುಂಬ ಇದ್ವು. ಹೂವಿನ ಗಿಡಗಳೆಲ್ಲ ಇವಾಗ ಹುಳ ಹೊಡೆಯೋ ಟೈಮು ಅಂತ ಹೇಳಿ ಅಷ್ಟಾಗಿ ಹೂವಿನ ಗಿಡಗಳೆಲ್ಲ ತರಿಸಿರಲಿಲ್ಲ. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಆ ಕಡೆ ಈ ಕಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿನೇ ಇದೆ. ಸೊ ಪ್ಲೀಸ್ ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ ಅಷ್ಟೇ, ಓಕೆನಾ. ನೋಡ್ತಾ ಇರ್ಬೋದು, ನಮಗೆ ಯಾವ ಗಿಡ ಬೇಕೋ ಅದು ಎಲ್ಲಿದೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಇಲ್ಲಿದೆ, ನೋಡಿಬಿಟ್ಟು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವ್ಯಾವ ತೊಗೊಂಡು ಹೋಗ್ತೀರೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಎತ್ಕೊಳ್ಳಿ ಅಂತ ಹೇಳಿ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದೋ ಗಿಡಗಳೆಲ್ಲ. ಶೋ ಗಿಡಗಳು ತುಂಬ ಚೆನ್ನಾಗಿದ್ದವು, ಹೇಳಿದ್ನಲ್ಲ. ಹೂವು ಗಿಡಗಳು ಯಾವುದೂ ಇಲ್ಲ ಅಂತ, ಹಂಗಾಗಿ ಇದೇ ಕೊಡ್ತೀವಿ, ನಾವು ಕೊಡಲ್ಲ, ನೀವೇ ಆಯ್ಕ ತಗೋಬೇಕು. ನಾವೇ ಗ್ಯಾರಂಟಿನ ಓಕೆ. ನಾವು ಗ್ಯಾರಂಟಿನೇ ಮೇಡಮ್, ಬೇರೆ ಇಲ್ಲದೆ ಇಲ್ಲಿ ತರಲ್ಲ. ಎಲ್ಲ ನೋಡಿಯಲ್ಲಿ ಅದೆಲ್ಲ ಬರ್ದಿರೋಲ್ಲ ಇಟ್ಕೊಂಡ್ಬಿಡ್ತೀವಿ. ಅಲ್ಲಿ ರೈಟ್ ಮಾಡ್ತಾ ಆದ್ಮೇಲೆ ಇಲ್ಲಿಗೆ ತಂದು ಬಿಡೋದು ನಾವು. ಚೆನ್ನಾಗಿರೋ ನೋಡಿ ಎತ್ಕಣ. ಎಲ್ಲ ಚೆನ್ನಾಗಿರೋವೆ ಮೇಡಮ್. ನೋಡಿ ನಿಮಗೆ ಗೊತ್ತಿರುತ್ತಲ್ಲ, ಅದು ಇಟ್ಕೊಡಿ. ಉಪೇಂದ್ರಂಗೆ ಗೊತ್ತಲ್ಲ, ಎಲ್ಲ ಎತ್ಕೊಳ ಕವೆ ಹೊಡೆದಿರೋದು. ಈಗ ಎಷ್ಟು ಪೀಸ್ ತಗೊಂಡಿರಿ? ಹಾಂ, ಎಷ್ಟು ಒಂದಡಿಗೊಂದು 2 ಅಡಿಗೊಂದು ಒಂದ ಬೇಕು ಅಂದರೆ ಹಾಕೋಬೇಕು, ಒಂದಡಿಗೆ ದೂರ ಬೇಕು ಅಂದರೂ ಹಾಕೋಬೋದು. ಅಲ್ಲ, ಒಂದಡಿಗೊಂದು ಹಾಕ್ಸ್ಬೋದಾ? ಸ್ವಲ್ಪ ತಿಕ್ನೆಸ್ಸೇ ಬರಲಿ ಅಂತ ನೀಟಾಗಿ ಹತ್ತತ್ರಕ್ಕೆ. ಹತ್ತತ್ರ ತಿಕ್ನೆಸ್ ಬೇಕು ಅಂದರೆ ಹತ್ತತ್ರ ಹಾಕ್ಬೇಕು. ಹತ್ತತ್ರ ಅಂದರೆ 1 ಅಡಿ ಹಾಕೋದು ಸಾಕಲ್ವಾ? ಅದೇ ಕವೆ ದಪ್ಪ ಆಯ್ತು. ನಾವೇ ಅವಾಗ ಕವರ ಪಪ್ಪ ಬರುತ್ತೆ ಇದು. ಕಟ್ ಮಾಡಿಸ್ತಾ ಇರ್ಬೇಕಲ್ಲ. ಅಣ್ಣ ಎಲ್ಲ ಹಳೇವೇನೆ, ಒಳಗಡೆ ಬೇರೆವೆ, ನಿಂಗೆ ಕಡ್ಡಿ ಕಾಣ್ತಾ ಇರೋದಷ್ಟೇ. ನಾವೇನು ಮಾಡ್ತೀವಿ, ಉದ್ದ ಬರೋದನ್ನ ಕಟ್ ಮಾಡ್ಬಿಡ್ತೀವಿ ಸ್ಮಾರ್ಟಾಗಿ ಕಾಣಲಿ ಅಂತ. ಇದೇನು ಬಿಲ್ವಪತ್ರೆನಾ ಇದು? ಇಲ್ಲ, ಇದು ಶೋ ಗಿಡ ಮೇಡಮ್. ಶೋ ಗಿಡ ಅದು ಸ್ಟೆಪ್ ಬೈ ಸ್ಟೆಪ್ ಒಳ್ಳೆ ಛತ್ರಿ ಥರ ಬರುತ್ತೆ. ಎಲ್ಲ ಥರದ ಗಿಡಗಳು ಇದೆ. ಇದನ್ನ ಅದೇನೋ ಹೇಳ್ತಾರೆ,
ಮರ್ತ್ಕೊಬಿಟ್ಟಿದ್ದೀನಿ ನಾನು ಈ ಗಿಡನ ಏನು ಹೇಳ್ತಾರೆ ಅಂತ. ಚೆನ್ನಾಗೈತೆ ಹೂವಿನ ಗಿಡ. ಇದಕ್ಕೇನೋ ಕರಿತಿದ್ರು, ನನಗೆ ಮರ್ತೋಗ್ಬಿಟ್ಟೈತೆ. ನಿಮ್ಗೇನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಈ ಗಿಡದ ಹೆಸ್ರೇನು ಅಂತ. ಗೊತ್ತಿತ್ತು ಅವಾಗೆಲ್ಲ ಸ್ಕೂಲಲ್ಲೆಲ್ಲ ಹಾಕ್ತಿದ್ವಿ, ಬಟ್ ಇವಾಗ ಮರ್ತೋಗೈತೆ ಏನು ಗಿಡ ಅಂತ. ನೋಡೋಣ, ಚೆನ್ನಾಗೈತೆ. ಎಲ್ಲ ಮಳೆಗೂ ಇದ್ಬಿಟ್ಟು ಜಾಸ್ತಿ ಮಣ್ಣು ಥರ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಮಿಕ್ಸಲ್ ಹಾಕಿದ್ರೆ ಕಲರ್ ಚೇಂಜ್ ಆಗ್ಬಿಡ್ತದೆ. ಆಮೇಲೆ ಇವೇನು ಅಂದ್ರೆ ಇವು ಸ್ಮೂತ್ ಆಗವೆ, ಇವು ರಫ್ ಬರ್ತವೆ. ಕಡ್ಡಿ ರಫ್ ಬರ್ತದೆ, ಇದು ಸ್ಮೂತ್ ಬರ್ತದೆ. ಇರೋದು ಹೇಳ್ಬೇಕು. ನಮ್ಗೇನಿಲ್ಲ, ವ್ಯಾಪಾರ ಆಯ್ತದೆ ಕೊಡ್ತೀವಿ. ಎಷ್ಟು ಪೀಸ? 3 ಪೀಸ್ ಸಾಕಲ್ಬೇಡ. 100 ಒಂದ್ರಲ್ಲಿ 200 ರೆಡಿ ಆಯ್ತು. ಲೆಕ್ಕ ಇಲ್ಲೇ ಕೊಡ್ತೀನಿ. ಇಲ್ಲಿ ಒಳಗೆ ಎಂತೆಂಥ ಗಿಡ ಎಲ್ಲ ಅಣ್ಣ ಕೆಲಸದವ್ರು ಮಿಕ್ಸ್ ಮಾಡ್ಬಿಡ್ತಾರೆ. ನಾವು ಹುಡಿಕೊಂಡು ಕೊಡ್ಬೋದು. ಲೆಕ್ಕ ಹಾಕತ್ತಿದ್ದೀರಾ? ಲೆಕ್ಕ ಹಾಕತ್ತಿದ್ದೀರಾ? ಇವಾಗ ಅದು ನೋಡಿ ಐದು ಇಟ್ಕೊತಿರೋದ? ಚೆನ್ನಾಗಿರೋದು ಆಯ್ತು ಕೊಡ್ತೀನಿ ಆಯ್ತಾ. ಆಮೇಲೆ ಬೇಕಾದ್ರೆ ಮಿಕ್ಕಿಲ್ನ ಹಿಂದಕ್ಕೆ ಜೋಡಿಸ್ತೀನಿ ಅಷ್ಟೇ. ಯಾವ್ದು ಬೇಕು ಎತ್ಕೊಳ್ಳಿ ಅವರು ರೀ. ಇಸ್ಕೊಳ್ಳಿ, ಚೆನ್ನಾಗಲ್ಲ ಇಲ್ಲೆಲ್ಲ. ಇಸ್ಕೊಂಡಂಗೆ ಇಟ್ಕೊಳ್ಳಿ. ಏಯ್ ಒಂದು ಫೋಟೋ ತಗೋತೀನಿ. ಫೋಟೋ ಬೇಡ, ಏನು ಬೇಡ. ಅಲ್ಲಿ ಇಸ್ಕೊಳ್ಳಿ, ಅಲ್ಲಿ ಇಸ್ಕೊ ಬರ್ತಿರಲ್ಲ ಹಂಗೆ ಹಿಂಗೆ ಇಟ್ಕೊಳ್ಳಿ. ಅಲ್ಲಿ ಗಿಡ ಇಲ್ಲ, ಅಲ್ಲೇ ಒಂದು ಫೋಟೋ ತಗೊಳಕ್ ಬರಲ್ಲ ಫ್ರೆಂಡ್ಸ್, ಹೆಂಗೆ ಆಡ್ತಾರೆ ನೋಡಿ. ಇಟ್ಕೊಳ್ಳಿ ಹಂಗೆ. ಇಲ್ಲಿ ನೋಡಿ, ನೋಡ್ರಿ ಇಲ್ಲಿ. ಹ್ಞೂ ಅಷ್ಟೇ. ನಾವೇನಾದ್ರು ಮಾತಾಡ್ತೀರಾ, ನಾಳೆಯಿಂದ ರಜೆ ಹಾಕ್ತಾರೆ. ಹೌದು. ಅವರು ವೀಲ್ ಚೇರ್ ಅಣ್ಣ ಕೆಲಸದಲ್ಲಿರೋದಾ? ವೀಲ್ ಚೇರ್ ಅವ್ರದೇ ಇದು. ಅವ್ರದೇನಾ? ವೀಲ್ ಚೇರ್ ಅಲ್ಲಣ್ಣ, ಇಲ್ಲ ಈಗ ಇಲ್ವೇ ಬರೋದೇ ಇಲ್ವಾ? ತೆಗ್ದಾಕ್ಬಿಟ್ರು ಅವ್ರನ್ನ. ಅವ್ರ ಕೆಲ್ಸಕ್ಕೆ ಇದ್ದಿದ್ದು ವೀಲಲ್ಲಿ ಇಲ್ಲಿ ಕುಂಗದಿರೋ ಅವ್ರು ತೆಗ್ದಾಕಾಯ್ತು. ನಮ್ಮ ಊರು ಅದು ಕೊಪ್ಪಳ. ಅದೇ ನಾನು ನೀವು ಸೇರ್ಕೊಂಡು ಹಾಕಿದ್ವಲ್ರಿ ದಾಸವಾಳ ಗಿಡವ, ಅವಾಗ ಅವರೇ ಇದ್ದಿತ್ತು. ಅವರೇ ಕೊಟ್ಟಿದ್ದು. ಚೆನ್ನಾಗಿರ್ಬೇಡ ಗಿಡಗಳು. ನೋಡ ಇಲ್ಲಿ ಲೆಕ್ಕ ಮಾಡ್ಕೊಳ್ಳೋ. 23 ಆಯ್ತಿದ್ದು. ಇಲ್ಲಿ ಲೆಕ್ಕ ಮಾಡ್ಕೊ ಬಾ ಈ ಕಡೆಗೆ. ಅಲ್ಲಿ 23 ಇದ್ದಾವ. ಲೆಕ್ಕ ಮಾಡ್ಕೊ, ಯಾವ ಗಿಡ ಬೇಕು ಸೆಲೆಕ್ಷನ್ ಮಾಡ್ಕೊ. ಗಿಡ ಸೆಲೆಕ್ಷನ್ ಇಲ್ಲ, ನಾನು ಆಯ್ತು ಕೊಡ್ತಿರವೆ ಸೆಲೆಕ್ಷನ್. ಹೌದು. ಇದು ಒಂದಲ್ಗನ ಅದೇ ಬೆಳೆದಿರೋದಾ? ಅವೇ ಬೆಳೀತವೆ ಮೇಡಮ್, ಇಲ್ಲಿ ವಸಿ ಇಲ್ಲ. ತಗೊಳ ಎಲ್ಲ ಕರೆಕ್ಟಾಗಿ ಹಾಕೋಣ. ಬೇಕಾದ್ರೆ ಇದೊಂದು ಇದ್ರ ಜೊತೆಗೆ ಅಲ್ಲಿ ಮುಂದೆ ಇದೆ, ಕೊಡ್ತೀನಿ ಬನ್ನಿ. ಅದು ಚೆನ್ನಾಗಿದೆ. ಮಧ್ಯಕ್ಕೆ ಹಾಕ್ಬಿಟ್ರೆ ಸೂಪರ್ ಆಗಿ ಬರ್ತದೆ. ಅದು ಗಡ್ಡಿ ದಪ್ಪ ಬರ್ತದೆ. ಮಧ್ಯಕ್ಕೆ ಅಂದ್ರೆ ಒಂದ್ರ ಮಧ್ಯೆ ಒಂದ ಇಲ್ಲ ಒಂದು 5 ಅಡಿ 6 ಅಡಿ ಗ್ಯಾಪ್ಗೆ ಬುಷಿಂಗ್ ಬರ್ತದೆ. ಒಂದೆರಡು ಗಿಡ 3 ಗಿಡ ಬಿಟ್ಟು ಅದನ್ನ ಹಾಕಿದೆ. ಬನ್ನಿ ತೋರಿಸ್ತೀನಿ. ಇಷ್ಟು ಎತ್ತರ ಬರ್ತದೆ ಇದು. ಇರಿ ಇದು ಲೆಕ್ಕ ಹಾಕೋಬಿಟ್ಟು ಬಂದು ಲೆಕ್ಕ ಹಾಕಂಡಿ ಅಲ್ಲಿ ಆಯ್ಕಂತಾರೆ. ಬನ್ನಿ ತೋರಿಸ್ತೀನಿ. ಬನ್ರಿ ಹೋಗು. ನೋಡೋಣ, ಯಾವುದೋ ಚೆನ್ನಾಗಿ ಬರುತ್ತಂತೆ. ಅದ್ರ ಹೆಸರು ದುರಂತ ಅಂತ ನನಗೆ ಗೊತ್ತಿರಲಿಲ್ಲ. ದುರಂತ ಗಿಡ ಈಗ ತಗೋತಾ ಇರೋದು ಅಲ್ಲೈತೆ. ಇದು ತೋರಿಸ್ತಾ ಇರೋದು, ಇದು ಹೋಗಿರೋದು ನಾನು ಬಿಸಾಕ್ಬಿಟ್ಟಿರೋದು. ಅಲ್ಲಿ ಸೇಲ್ ಗಿಡ ಇಟ್ಟಿರೋದಾ? ಇಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೀನಿ. ಅದೇ ನಿಮಗೆ ಯಾವ ಹೈಟ್ ಬೇಕು, ದೊಡ್ಡ ಹೈಟ್ ಬೇಕಾ, ಚಿಕ್ಕ ಹೈಟ್ ಬೇಕಾ, ಎಲ್ಲ ಇದೆ ಅಲ್ಲಿ. ಬನ್ನಿ. ಕಲರ್ ಸೂಪರ್ ಆಗಿ ಕಾಣ್ತಿದೆ ನಿಮಗೆ. ದೊಡ್ಡ ಹೈಟು, ಚಿಕ್ಕ ಆಮೇಲೆ ಅದಕ್ಕೂ ಮ್ಯಾಚ್ ಆಗ್ತಿದೆ. ಸೂಪರ್ ಆಗಿದೆ ರೀ. ಇದನ್ನ ಕಣ್ರಿ, ಒಂದು 10 ಪೀಸ್ ಬೇಕಾಗ್ಬೋದು ಅಷ್ಟೇ. 100 ಪೀಸ್ಗೆ 10 ಪೀಸ್ ಸಾಕಾಯ್ತದಲ್ವಾ? ನೀವು ಎಷ್ಟು ಹಾಕ್ತೀನಿ ಅಷ್ಟು. ಅಂದ್ರೆ ಅದನ್ನ ಒಂದು 4 ಬರುತ್ತೆ, ಕಡ್ಡಿ ಬರುತ್ತೆ. ಆ ಥರ ಸ್ಪ್ರೆಡ್ ಆಗಲ್ವಾ ಎಲ್ಲ ಕಡೆ? ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಹಿಂಗೆ ಬರುತ್ತೆ ಇದು.
ಒಂದೇ ಕಡ್ಡಿಲಿ 3, 4, 5 ಹಿಂಗೆ ಬರುತ್ತೆ. ಬಟರ್ ರೋಸ್ ಐತೆ ಅಲ್ವಾ? ಬಟರ್ ರೋಸ್ ಐತೆ ಅಲ್ವಾ? ಬಟರ್ ರೋಸ್ ಅಂದರೆ ಅದು ಮಾಮೂಲಿ ಬಟರ್ ರೋಸ್ ಇಲ್ಲ, ಇದು ಗಾರ್ಡನಿಯಾ ಅಂತ ಮಾಮೂಲಿ ರೋಸ್ ಥರನೇ ವೈಟ್ ಬರುತ್ತೆ. ಮಾತ್ರ ಗಮನ ಬಂದು ನಿಮಗೆ ಇದ್ರ ಥರ ಬರ್ತದೆ, ಸಂಪಿಗೆ ಹೂ ಬರ್ತದಲ್ಲ ಅದಕ್ಕಿಂತ ಸಾಲಿಡಾಗಿ ಬರ್ತದೆ ಇದು. ಹೌದಾ? ಇದು ಮದ್ದಿಗಾಗಕ್ಕೆ ಕಲರಾಗಿ ಚೆನ್ನಾಗಿ ಕಾಣ್ತದೆ. ಆ ಕಡೆ ಈ ಕಡೆ ಬಿಟ್ಟರೆ ಅದಾಕಡೆ ಬದ್ದಿಗೆ ಇದಾಕಡೆ ಇದು ಇಲ್ಲಿ ನೋಡಿಲಿ ಇನ್ನೂ ಎತ್ತರ ಬಂದರೆ ಎತ್ತರ ಬಂದಿದೆ. ಜಾಸ್ತಿ ಎತ್ತರ ಎಲ್ಲ ಕಟ್ ಮಾಡ್ಕೊಂಡು ಹಾಂ ನೋಡಪ್ಪ ಈಗ ತಗೊಂಡು ಮಧ್ಯ 1 ಅಡಿ 3 ಅಡಿಗೆ ಒಂದು 50 ಬೇಕನ 50 ಅಲ್ಲ 50 ತಗೊಂಡಿದ್ದದ ಒಟ್ಟು ಚೆನ್ನಾಗಿ ಬರ್ಬೇಕಷ್ಟೇ. 5 ಪೀಸ್ ಹಾಕೋದಣ್ಣ. ಒಂದು 10, 20 ಅಣ್ಣ 25 ಪೀಸ್ ಎತ್ಕಣ. ಮದ್ದಿಗೆ ಒಂದು ಬಿಡ್ದ ಅಲ್ಲಿ ಎಷ್ಟು ತಗೊಂಡಿದ್ದೆ 50 ತಗೊಂಡಿದ್ದೆ. 50 ಅಂದ್ರೆ ಇದು ನಿಮಗೆ 2 ಮಧ್ಯ ಅಂದ್ರೆ 25 ಬೇಕು. ಅವ 50 ಪೀಸ್ ಸಾಕದವೇನ್ರಿ? ಅವ 50 ಪೀಸ್ ಸಾಕದವ ಅಣ್ಣ? 50 ಪೀಸ್ ಸಾಕದವ. ಎಷ್ಟು ಉದ್ದ ಐತೆ ಒಂದು 100 ಅಡಿ ಅನ್ಕೊಳ್ಳಿ. 100 ಅಡಿ ಇಲ್ಲಿಂದ ಎಷ್ಟು ದೂರ ಬರ್ತದೆ? ಇಲ್ಲಿಂದ ಶೇಪ್ ಅಣ್ಣ ಹಿಂಗ್ ಬಂದು ಸುತ್ತ ಕೊಡಕ್ಕೆ ಅಣ್ಣ. ಜಾಸ್ತಿ 50 ಸಾಲಲ್ಲ, ತಿರ್ಗಾ ಬರ್ಬೇಕಾಯ್ತದೆ. ಒಂದು 100 ತಗೊಳ್ಳವ. 100 ಪೀಸ್ ತಗೊಬಿಡೋಣ. ಇದೊಂದು 25 ಎತ್ಕೊ. ಇದು 25 ಪೀಸ್ ಎತ್ಕೊಳ್ಳಿದ್ನ. ಬೇಕಾದ್ರೆ ನೀವು ಏನು ಬೇಡ, ಬೇಕಾದ್ರೆ ಅದನ್ನೇ ಒಂದು ಬಾರ್ಡ್ರ್ ಮಾಡ್ಕೊಂಡು ಇದೊಂದು ಬಾರ್ಡ್ರ್ ಮಾಡ್ಬಿಟ್ರೆ ಕಲ್ ಕಲರಾಗಿ ಡಿಸೈನ್ ಕಾಣ್ತಾ ತಕೊಳ್ಳೋ ಅಣ್ಣ. ಇದನ್ನ 25 ಪೀಸ್ ಎತ್ಕಣ, ಚೆನ್ನಾಗಿರೋಣ. ಏನು 25 ಪೀಸ್ ಆಯ್ಕೊಳ್ಳೋ. ಎತ್ಕೊಡಿ ಅಣ್ಣ, ಚೆನ್ನಾಗಿರೋದ್ನ. ಅದು ಚಿಕ್ಕ ದೊಡ್ಡದು ಎತ್ಕೊ. ನಿಮ್ಗೆ ಯಾವ್ದು ಬೇಕಾದ್ರೆ ಇಲ್ಲವೇ ನೋಡೋಣ. ಒಂದೇ ಸೈಜ್ ಬೇಕು ಅಂದ್ರೆ ಇಲ್ಲವೇ ನೋಡೋಣ. ಅಷ್ಟು ದೊಡ್ಡದು ಬೇಡ ಅಣ್ಣ, ಅದಕ್ಕೆ ಮ್ಯಾಚ್ ಆಗಿ ಬೆಳೀಲಿ. ಅದಕ್ಕೆ ಮ್ಯಾಚ್ ಆಗಿ ಬೆಳೀಲಿ. ಈ ಕಡೆ ಬನ್ನಿ ಉಪೇಂದ್ರಣ್ಣ. ಇಲ್ಲವೇ ನೋಡಿ ಚಿಕ್ಕವು ಇಲ್ಲವೇ ನೋಡಿ. ಅದ್ರ ಲೆವೆಲ್ ಅವ ನೋಡಿ ಎತ್ಕೊಳ್ಳಿ. ಆಗ ಒಂದು 30 ತಕೋ. ಇವ ಬಟರ್ ರೋಸ್ ಇಲ್ವಂತಲ್ಲ? ಇದಾಕಿ ಚೆನ್ನಾಗಿದೆ ಗಾರ್ಡನಿಯಾ ಅಂತ ಹೂ ಬರಬೇಕು ಅಣ್ಣ. ಹೂವು ಇಷ್ಟು ದಪ್ಪ ಬರುತ್ತೆ ಅಣ್ಣ. ಕಲರ್ಸ್ ಹೋಗ್ಬೇಕು. ಕಲರ್ ವೈಟು ಇರೋದು ಹೇಳ್ಬಿಡ್ತೀವಿ, ವೈಟ್ ಕಲರ್ ಬರ್ತಿದೆ. ಕಲರ್ಸ್ ಬೇಕು ಸರಿಯಾ? ಆಮೇಲೆ ಇದರಲ್ಲಿ ಇದು ನಂದಿ ಬಟ್ಲು ಅಂತ ಬಟ್ಲ ಐತೆ. ಇದು ಗಾರ್ಡನಿಯಾ ಅಂತ ಸೂಪರ್ ಆಗೈತೆ. ಇಷ್ಟು ದಪ್ಪ ಬರುತ್ತೆ ಹೂವು. ಗಿಡ ಎಷ್ಟು ದಪ್ಪ ಬರ್ತದೆ? ಗಿಡ ಬರುತ್ತೆ, ದಪ್ಪ ಆಗುತ್ತೆ. ನೋಡಿ ಇಲ್ಲಿ ಕಡ್ಡಿಲೇ ಇಲ್ವಾ? ಹಂಗಲ್ಲ, ಅಂದಾಜು ಎಷ್ಟು ಬರುತ್ತೆ? ಒಂದಿಷ್ಟು ದಪ್ಪ ಬರುತ್ತೆ. ಹೈಟ್ ಇಷ್ಟೇ ಬರೋದು. ರೋಸ್ ಅಷ್ಟು ಬರುತ್ತೆ, ರೋಸ್ ಥರನೇ ಬರೋದು. ರೋಸ್ ಗಿಡಗಳು ಇಟ್ಟಿಲ್ಲಲ್ಲ? ಐತೆ ಎಲ್ಲ ಹೂವುಗಳು. ಮಳೆ ಅಲ್ವಾ ಮೇಡಮ್, ಎಲ್ಲ ರೆಡಿ ಮಾಡಿಸ್ತಾ ಇದ್ದೀವಿ. ಇದು ಕಿತ್ತೋಗವೆ ಇರೋದು ಹೇಳ್ಬೇಕು. ಕೂತ್ ಚೆನ್ನಾಗಿ ಬಿಡು. ಗಿಡಗಳು ಕೊಡಿ ಒಂದು 7 ಗಂಟೆ ಚೆನ್ನಾಗಿ ದೇವ್ರ ಫೋಟೋಕ್ಕೆಲ್ಲ ಹೋಗ್ಬೇಕು ಅಂತ. ಯಾವುದು ಇಟ್ಟಿಲ್ಲ ಕಣ್ರಿ. ದಾಸವಾಳನೂ ಇಲ್ವಾ? ದಾಸವಾಳ ನಮ್ಮ ನರ್ಸರಿ ಎಲ್ಲ, ನೀವು ಯಾವುದೇ ನರ್ಸರಿಗೆ ಹೋದ್ರು ದಾಸವಾಳ ಸಿಗ್ತಲ್ಲ. ಇಲ್ಲ, ಹುಳ ಹೊಡೆದ್ಬಿಡೈತೆ ನೋಡಿ. ನೋಡಿ ಹುಳ ಹೊಡೆದೈತೆ, ಹಂಗೂ ಮೊಗ್ಬಿಡ್ತೀವಿ. ಎಲ್ಲ ದೊಪ್ಪ ಮೊಗ್ಗೆ ನಾವು ಮಡಗಿರೋದು ಬಾರ್ಡ್ರಲ್ಲಿ. ಈಗ ಇವು ಚೆನ್ನಾಗಿ ಬರ್ತಾ. ಇದು ನನ್ನ ಮೇಲೆ ನಂಬಿಕೆ. ಬೇಕಾದ್ರೆ ಹೋದ್ರೆ ಬೇಕಾದ್ರೆ ಕಿತ್ಕೊ ಬಂದು ಕೊಟ್ಬಿಡಿ, 150 ರೂಪಾಯಿ ವಾಪಸ್ ಕೊಟ್ಬಿಡ್ತೀವಿ. 450 ರೂಪಾಯಿ ನಾವು ತಿನ್ನಬೇಕು ಅಂತ ಇಲ್ಲ, ಇರೋದು ಹೇಳ್ಬಿಟ್ಟು ಕೊಡ್ತೀವಿ. ಹಾಗೆ ನೋಡ್ತಿದ್ದೀರಲ್ಲ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಗಿಡಗಳ ವ್ಯವಸ್ಥೆ ಬಗ್ಗೆ ಎಲ್ಲನೂ ನೀಟಾಗಿ ಹೇಳ್ಕೊಡ್ತಾಯಿದ್ರು. ಈ ರೀತಿ ಹಾಕಬೇಕು, ಈ ರೀತಿಯಲ್ಲಿ ಅದಕ್ಕೆ ಪೋಷಣೆ ಮಾಡಬೇಕು, ಗಿಡ ಚೆನ್ನಾಗಿ ಬರಬೇಕು ಅಂತಂದರೆ ಸುಮ್ಮನೆ ಗಿಡ ತಗೊಂಡೋಗಿ ಹಾಕ್ಬಿಡೋದು. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಸುಮ್ಮನೆ ಆಗೋದು. ಅದೇನಾದರೂ ಸತ್ತೋಗ್ಬಿಟ್ರೆ ಗಿಡ ಚೆನ್ನಾಗಿರಲಿಲ್ಲ ಅಂತ ಹೇಳೋದು. ಹಂಗೆಲ್ಲ ಮಾಡಬಾರ್ದು. ಅದಕ್ಕೆ ಬೇಕಾದಂಥ ಒಂದಿಷ್ಟು ಪೋಷಣೆಗಳನ್ನ ನೀಟಾಗಿ ಕೊಟ್ಟರೆ ಗಿಡಗಳು ಕೂಡ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬರ್ತವೆ. ಆ ರೀತಿಯಲ್ಲಿ ಪೋಷಣೆ ಕೊಟ್ಟು ನೋಡಿ ಚೆನ್ನಾಗಿ ಬರ್ತವೆ ಗಿಡ ಅಂತ ಹೇಳ್ಬಿಟ್ಟು ಕೊಟ್ಟರು. ಸರಿ ಅಂತ ಹೇಳಿ ಎಲ್ಲನೂ ತಗೊಂಡು ಬೇಕಾಗಿ ಯಾವ್ಯಾವ ಗಿಡಗಳು ಬೇಕೋ ಅದನ್ನೆಲ್ಲ ಕೂಡ ಆರಿಸ್ಕೊಂಡು ತೊಗೊಬಂದು ಎಲ್ಲನೂ ಕೂಡ ಗಾಡಿಗೆ ಇಟ್ಕೋತಾ ಇದ್ದೀವಿ.
ಹೂವಿನ ಗಿಡಗಳು ನೋಡಿದ್ವಿ, ಹೂವಿನ ಗಿಡ ಸಿಗಲಿಲ್ಲ, ಅದೇ ಬೇಜಾರಾಗಿದ್ದು. ಈ ಅಣ್ಣ ಎಲ್ಲನೂ ಲೆಕ್ಕ ಹಾಕಿ ನಾವು ಎತ್ತಿಟ್ಕೊಂಡಿದ್ವಿ ಈ ಥರದ್ದು ಬೇಕು ಅಂತ. ಅವರು ಒಂದು ರೌಂಡ್ ಲೆಕ್ಕ ಹಾಕಿ ಒಂದು 25 ಪೀಸ್ 30 ಪೀಸ್ ಈ ಥರ ಒಂದೊಂದು ಬಾಣಲಿಗೆ ಇಟ್ಟು ಕೊಡ್ತಾಯಿದ್ರು, ತೊಗೊಂಡೋಗಿ ಇಟ್ಕೊಳ್ಳಿ ಅಂತ. ಎಲ್ಲನೂ ವ್ಯಾನಿಗೆ ಜೋಡಿಸ್ಕೊಂಡ್ವಿ. ಕಿಟಕಿ ಓಪನ್ ಮಾಡ್ಕೊಳ, ಕಿಟಕಿ ಓಪನ್ ಮಾಡ್ಕೊಳ್ಳಿ, ಹಿಂಗೆ ಬೇಡವಾ? ಹಂಗೆ ತಳ್ಳಿ, ಅಷ್ಟೇ. ಇವಾಗ ನಾವು ಆ ನರ್ಸರಿಯಿಂದ ಹೊರಟವ್ರೇನೆ, ಅದರಿಂದ ಸ್ವಲ್ಪ ಮುಂದೆ ಅಂದರೆ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಅಷ್ಟು ಮುಂದೆ ಬಂದರೆ ಇನ್ನೊಂದು ನರ್ಸರಿ ಇತ್ತು, ಕೋಸ್ಟಲ್ ನರ್ಸರಿ ಅಂತ ಹೇಳಿ. ಅಲ್ಲಿ ನೋಡೋಣ ಹೂವಿನ ಗಿಡಗಳು ಸಿಕ್ಕಿದ್ರೆ ತೊಗೊಂಡೋಗೋಣ ಅಂತ ಹೇಳಿ ಬಂದ್ವಿ. ಇಲ್ಲೂ ಕೂಡ ಅಲ್ಲೇ ಹೇಳಿದ್ರಲ್ಲ ಅವರು, ಎಲ್ಲಿ ಕೂಡ ಹೋದ್ರೂ ಹೂವಿನ ಗಿಡಗಳಿಗೆ ಸಿಗಲ್ಲ, ಹುಳ ಹೊಡೆದ್ಬಿಟ್ಟಿರೋ ಟೈಮು. ಹಂಗಾಗಿ ಎಲ್ಲೂ ಕೂಡ ಅಷ್ಟಾಗಿ ಇಡಲ್ಲ, ವೇಸ್ಟ್ ಆಯ್ತವೆ, ನಮಗೇನೆ ಲಾಸ್ ಆಗುತ್ತೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಬಂದ್ವಿ. ಇಟ್ಟಿದ್ರು, ಆದರೆ ಅವ್ರು ಹೇಳ್ದಂಗೆ ಜಾಸ್ತಿ ಗಿಡಗಳಿಟ್ಟಿರಲಿಲ್ಲ, ಎಲ್ಲೋ ಅಲ್ಪ ಸ್ವಲ್ಪ ಇದ್ದೋ. ಅದನ್ನು ಕೂಡ ಯಾವೂ ಜಾಸ್ತಿ ಹೂವು ಕೂಡ ಬಿಟ್ಟಿರಲಿಲ್ಲ. ಆದರೂ ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ, ಹೂವು ಗಿಡ ಹಾಕ್ಬೇಕಲ್ವ. ಇರೋದ್ರಲ್ಲೇ ಚೆನ್ನಾಗಿರೋದು ಯಾವುದಾದ್ರೂ ಇದ್ದರೆ ನೋಡಿ ತೊಗೊಂಡೋಗಿ ಹಾಕೋಣ, ಬಂದರೆ ಬರಲಿ. ಬಂದಿದ್ದೀವಲ್ವ, ಇನ್ನು ಹೂವಿನ ಗಿಡಕ್ಕೋಸ್ಕರ ಮತ್ತೊಂದು ಸಾರಿ ಬರೋಕ್ಕಾಗಲ್ಲ ಅಂತ ಹೇಳಿ ಕರ್ಕೊಂಡು ಬಂದರು. ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾವು ಫಸ್ಟು ಏನೆಲ್ಲ ತೊಗೊಂಡ್ವಲ್ಲ ಶೋ ಗಿಡಗಳನ್ನ, ಅದಕ್ಕಿಂತ ಇದು ಬಂದು ದೊಡ್ಡ ನರ್ಸರಿನೇ, ತುಂಬ ಅಂದರೆ ತುಂಬ ದೊಡ್ಡ ನರ್ಸರಿ. ಒಳಗಡೆ ಅಂತೂ ಹೋಗ್ತಾ ತುಂಬ ಅಂದರೆ ತುಂಬಾ ಇತ್ತು. ಎಷ್ಟು ಹೋದರೂ ಕೂಡ ಮುಂದೆ ವರ್ಕರ್ಸ್ ಕೂಡ ಅಷ್ಟೊಂದು ಜನ ಕೆಲಸ ಮಾಡ್ತಾನೇ ಇದ್ದರು. ಒಳಗಡೆ ಎಲ್ಲ ನೋಡಿಕೊಂಡು ಒಂದು ರೌಂಡು ಸರಿ ಇದು ಹೊರಗಡೆನೇ ಇಟ್ಟಿದ್ರು. ರೋಸ್ ಗಿಡ ಆಗಿರ್ಬೋದು, ದಾಸವಾಳ ಗಿಡ ಆಗಿರ್ಬೋದು, ಅಲ್ಲೇ ನೋಡ್ಬಿಟ್ಟು ತೊಗೊಳ್ಳೋಣ ನಡಿ. ಜಾಸ್ತಿ ಇಟ್ಟಿಲ್ಲ, ಒಳಗಡೆ ಅಂತೂ ಇಟ್ಟೇ ಇರಲಿಲ್ಲ. ಹೊರಗಡೆ ಎಷ್ಟು ಇಟ್ಟಿದ್ರು ಅಷ್ಟೇ, ಅದರಲ್ಲೇ ನೋಡಿ ತೊಗೋಬೇಕಾಗಿತ್ತು. ಹಂಗಾಗಿ ಸರಿ ಇಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಬಂದು ತೊಗೋತಾ ಇದ್ದೀವಿ. ಬೇಡ, ಜೋರಾಗಿ ಹಾಕಳಿ, ಹಾಕಣ ಜೋರಾಗಿ ತಳ್ಬೇಕು. ಬಿಡಿ, ನಾನು ತಳ್ಕೊಡ್ತೀನಿ ಬಿಡಿ. ಫೈನಲಿ ನೋಡಿದ್ರಲ್ಲ, ವಾಪಸ್ ನಮ್ಮ ಮನೆಗೆ ಬಂದ್ವಿ. ಗಿಡಗಳೆಲ್ಲ ತಗೊಂಡು ಹೂವಂದೇನು ಅಷ್ಟೆಲ್ಲ ಏನು ಸಿಗಲಿಲ್ಲ. ನಾನು ಅಂದ್ಕೊಂಡಿದ್ದೆ ಒಂದಷ್ಟು ಗಿಡಗಳು ಹೂಗಳನ್ನ ನೋಡಿಕೊಂಡು ಯಾವ್ಯಾವುದೆಲ್ಲ ಚೆನ್ನಾಗಿ ಕಾಣುತ್ತೆ ಅದನ್ನೆಲ್ಲ ತೊಗೊಬರೋದ ಅಂತ. ಜಾಸ್ತಿ ಸ್ವಲ್ಪ ಬಟರ್ ರೋಸ್ ತಗೊಳ್ಳೋಣ ಅಂತ ಅಂದ್ಕೊಂಡೆ, ಅದೇನೇ ಸಿಗಲಿಲ್ಲ. ಇನ್ನು ದಾಸವಾಳದ ಹೂಗಳು ಅಷ್ಟೇ, ಹೂವುಗಳೇನು ಬಿಟ್ಟಿರಲಿಲ್ಲ. ಅವರು ಹೇಳಿದ್ರು ಈ ಕಲರು ಆ ಕಲರು ಅಂತೇಳಿ. ಸರಿ ನೋಡೋಣ ಆಯಿತು, ಹೆಂಗೆ ಬಿಡ್ತವೆ ಏನು ಅಂತ ಹೇಳಿ ತೊಗೊಂಡು ಬಂದು ಎಲ್ಲ ಗಿಡಗಳನ್ನೂ ಕೂಡ ಇಳಿಸ್ಕೊತಾ ಇದ್ದಾರೆ ನೋಡಿ. ಬಟರ್ ರೋಸು ಮತ್ತು ಅದು ಯಾವುದೋ ಸಂಪಿಗೆ ಹೂವಿನ ಥರ ಸ್ಮೆಲ್ ಬರುತ್ತಂತೆ, ಬಟ್ ಹೂವು ವೈಟ್ ಕಲರ್ ಬರುತ್ತಂತೆ. ನನಗೂ ಕೂಡ ಗೊತ್ತಿಲ್ಲ. ತೊಗೊಂಡೋಗಿ ನಮ್ಮ ಗ್ಯಾರಂಟಿ, ಅದೇನಾದರೂ ಚೆನ್ನಾಗಿ ಬರಲಿಲ್ಲ ಅಂತಂದರೆ ಬೇಕಿದ್ರೆ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಅಂದರು. ಅದನ್ನೊಂದನ್ನು ತೊಗೊಂಡು ಬಂದ್ವಿ ನೋಡೋಣ ಅಂತ. ಮತ್ತು ಇವಾಗ ಲಾಸ್ಟಲ್ಲಿ ಹೋದಂಥ ನರ್ಸರಿನಲ್ಲಿ ಅವರು ಕೂಡ ಒಂದು ಎಕ್ಸ್ಟ್ರಾ ಗಿಡ ಕೊಟ್ಟರು. ಅದು ಯಾವ ಹೂವು ಅಂತಲೂ ಕೂಡ ಗೊತ್ತಿಲ್ಲ, ಬಟ್ ತುಂಬ ಹೂವು ಬಿಡ್ತವೆ ಅದು ಅಂತ ಅಂದ್ಬಿಟ್ಟು ಕೊಟ್ಟರು. ಸರಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಇಳಿಸಾದ್ಮೇಲೆ ಇದೊಂದು ಬಂದು ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡೈತೆ ಬಣ್ಣ. ಒಂದು ಅಕ್ಕಿ ಥರನೇ ಕಾಣಿಸ್ತೈತೆ, ಅದ್ರ ಮೂಗು ಕಣ್ಣು ಈ ಥರನೇ. ಅದು ಹಿಂದೆಗಡೆ ಬೇರೆ ಗರಿ ಬಿಟ್ಟಂಗೆ ಅನ್ನಿಸ್ತೈತೆ, ನವಿಲ್ ಥರ ಇರಬೇಕು ಮೇ ಬಿ. ಸ್ವಲ್ಪ ಕೆಳಗಡೆ ಎಲ್ಲ ಒಣಗ್ದಂಗೆ ಆಗ್ಬಿಟ್ಟೈತೆ. ಅದೆಲ್ಲ ಚೆನ್ನಾಗಿ ಹೊಸ ಚಿಗುರು ಬಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಗಿಡ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ. ಹಾಗೆ ಇದನ್ನೆಲ್ಲ ಯಾವ ಲೈನಿಗೆ ಕೂರಿಸ್ಕೋಬೇಕು, ಹೆಂಗೆ ಕೂರಿಸ್ಕೋಬೇಕು ಅಂತ ಹೇಳಿ ಇಟ್ಕೋತಾಯಿದ್ರು. ಇಷ್ಟಿಷ್ಟು ಉದ್ದಕ್ಕೆ ಇಷ್ಟಿಷ್ಟು ಬರ್ಬೋದಾ ಅಂತ ಒಂದು ಅಂದಾಜನ್ನ ಮಾಡಿ. ಗಾರ್ಡನಿಂಗ್ ಕೆಲಸನ ಉಪೇಂದ್ರನವರು ಮಾಡ್ತಾನೇ ಇದ್ದಾರೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಬಂದಾಗಿನಿಂದ ಗಿಡಗಳನ್ನೆಲ್ಲ ಬಂದಾಗಲಿಂದ ಶೇಪ್ ನೋಡೋದೇ ಆಗೋಗೈತಿ ಅವ್ರಿಗೆ. ಎಲ್ಲಿಡೋದು, ಹೆಂಗಿಡೋದು, ಯಾವ ಲೈನಿಗೆ ಎಷ್ಟೆಷ್ಟು ಲೆಂತಿಗೆ ಇಟ್ಟರೆ ಗಿಡಗಳು ಎಲ್ಲ ಪೂರ್ತಿ ಸೆಟ್ ಆಯ್ತವೆ ಅಂತ ನೋಡಿ ಫೈನಲಿಗೆ ಈ ರೀತಿ ಆಗಿದೆ. ಇವಾಗೇನು ಅಷ್ಟು ಲುಕ್ ಅನ್ಸಲ್ಲ, ಅವೆಲ್ಲ ನೀಟಾಗಿ ಬರಬೇಕು. ಬಂದು ಅದನ್ನೊಂದು ರೌಂಡು ಒಂದೊಳ್ಳೆ ಶೇಪಿಗೆ ಕಟ್ ಮಾಡಿಸ್ಬೇಕು. ಅದಾದಮೇಲೆ ಗಾರ್ಡನು ಒಂದೊಳ್ಳೆ ಲುಕ್ ಕೊಡೋದು. ಅಲ್ಲಿ ತನಕ ಏನು ಮಾಡೋಕ್ಕಾಗಲ್ಲ. ಈ ರೀತಿಯಲ್ಲಿ ಹಾಕ್ಸಿದ್ದೀನಿ ಸದ್ಯಕ್ಕೆ. ಇದನ್ನೆಲ್ಲ ಕ್ಲೀನ್ ಮಾಡಿಸಿಸ್ಬೇಕು. ಎಷ್ಟು ತೆಗೆದ್ರೂ ಕಸ ಅಂತೂ ಕಡಿಮೆ ಐತಲ್ಲ. 2 ಸಾರಿ ಆಟೋ ತರಿಸಿ ಕಸ ಎಲ್ಲ ತುಂಬ ಕಳಿಸಿದ್ದೀವಿ. ಒಂದು ಸಾರಿ ಗುಜ್ರಿ ಅವ್ರನ್ನ ಕರೆಸಿ ಗುಜ್ರಿ ಐಟಮ್ಸ್ ಎಲ್ಲ ಕೊಟ್ಟು ಕಳಿಸಿದ್ದೀವಿ.
ಮತ್ತು ಆಗಲೇ ಇಷ್ಟು ಕಸ ಇಲ್ಲಿಗೆ ತುಂಬಿದ್ದೀವಿ, ಅದನ್ನು ಕೂಡ ಎಲ್ಲ ತೆಗ್ಸಾಕಬೇಕು. ಇವಾಗ ಬಂದು ಏನು ಮೇನ್ ಇದ್ರ ಹತ್ರನೇ ಗಾರ್ಡನ್ ಹತ್ರ ಫಸ್ಟಿಗೆ ಯಾವ ಗಿಡ ಐತೆ ಶೋ ಗಿಡ, ಅದಕ್ಕೆ ಕೆಳಗಡೆಗೆ ರೌಂಡ್ ಶೇಪು ಕೊಡಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದೆ. ಪಾಪ ಇಲ್ಲಿ ಮಾತಾಡ್ತಿದ್ದೀನಿ ಮಮ್ಮಿ ಅಂತ ಹೇಳಿದೆ, ಹಾಗಾಗಿ ಅದಕ್ಕೆ ರೌಂಡ್ ಶೇಪ್ ಕೊಟ್ಟಿದ್ದಾರೆ. ಇವಾಗ ಗಿಡ ಫುಲ್ಲು ನೆಟ್ಕೊಬತ್ತವ್ರೆ. ಉಪೇಂದ್ರಣ್ಣ ಮಾತಾಡಿ, ಏನು ಮಾಡ್ತಾಯಿದ್ದೀರಿ? ಗಿಡಕ್ಕೆ ಮಾಡ್ತಾಯಿದ್ದೀನಿ, ಗಿಡ ಹಾಕ್ತಾಯಿದ್ದೀನಿ. ಏನ ಗಿಡ ಹಾಕ್ತಾಯಿದ್ದೀನಿ. ಗಿಡ ಹಾಕ್ತಾ ಇದ್ದೀರಾ? ಏನು ಗಿಡ ಅದು? ಗಿಡ ದುರಂತ. ಏನು ಗಿಡ? ದುರಂತ. ದುರಂತ? ಏನು ದುರಂತ ಅದು? ದುರಂತ ಅಂದರೆ ಸೋ ಗಿಡ ದುರಂತ. ಸೋ ಗಿಡ ದುರಂತ, ನನ್ನ ದುರಂತ ಇದು. ಈ ರೀತಿನಲ್ಲಿ ಕೆಲಸ ಆಗ್ತಾಯಿದೆ. ಟೈಮ್ ಬಂದು ಆಲ್ರೆಡಿ ಈವ್ನಿಂಗ್ ಆಗೇ ಹೋಯ್ತು ನೋಡ್ತಾನೆ. ಬಟ್ ಸಂಡೇ ಕೆಲಸ ಯಾವುದು ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಲ್ಲ, ಯಾವ ಕೆಲಸನೂ ಕೂಡ ಮಾಡೇ ಇಲ್ಲ. ಆ ಗಿಡ ಅದನ್ನು ಅಲ್ಲಿಗೆ ಹಾಕ್ಸಿ ಇಲ್ಲಿಗೆ ಹಾಕ್ಸಿ ಅಂದ್ಕೊಂಡು ಅದೇನೇ ಆಗೋಯ್ತು ಇವತ್ತು ಪೂರ್ತಿ. ಇನ್ನು ನೋಡಿ ಪಾತ್ರೆ ಸಿಂಕಲ್ಲಿ ಒಂದು ರಾಶಿ ಪಾತ್ರೆ ಇಟ್ಟಿದ್ದೀನಿ, ಪಾತ್ರೆ ತೊಳಿಬೇಕು, ಪಾತ್ರೆ ತೊಳೆದಿಲ್ಲ. ಬೆಳಗ್ಗೆ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಒಣಿ ಹಾಕಿದ್ದೆ, ಅವೆಲ್ಲ ನೆತ್ಕೊಂಡು ಬಂದು ಮರ್ಚಿಟ್ಟೆ. ಈಗ ಸದ್ಯಕ್ಕೆ ಪಾತ್ರೆ ತೊಳ್ಬಿಟ್ಟು ಸ್ವಲ್ಪ ಕಸ ಎಲ್ಲ ಹೊಡ್ಕೊಬಿಡ್ಬೇಕು ಕ್ಲೀನ್ ಮಾಡಿಕೊಂಡು. ಇನ್ನು ನಾಳೆ ವಾರ ಇತ್ತಲ್ವ, ಅದಕ್ಕೋಸ್ಕರ ಬೇಗ ಪಾತ್ರೆ ಎಲ್ಲ ತೊಳೆದುಬಿಟ್ಟು ಟೀ ಕೂಡ ಮಾಡಿಕೊಟ್ಟೆ ಆಲ್ರೆಡಿ. ಇವಾಗ ಫಟಾಫಟ್ ಅಂತ ಪಾತ್ರೆ ತೊಳೆದ್ಬಿಟ್ಟು ಕಸ ಹೊಡೆದ್ಬಿಟ್ಟು ಅದಾದಮೇಲೆ ನೈಟಿಗೆ ಕಾಂಪೌಂಡ್ ಎಲ್ಲ ತೊಳೆದ್ಬಿಟ್ರೆ ಬೆಳಗ್ಗೆ ಬೇಗ ಆಯಿತು, ಮನೆಯೆಲ್ಲ ಮಾಪ್ ಮಾಡಿ ವಾರ ಮಾಡ್ಕೋಬೋದು. ಹಂಗಾಗಿ ಇವಾಗ ಕೆಲಸ ಮುಗಿಸ್ಕೊಳ್ಳೇಬೇಕು. ಕಣ್ಣು ಲೆಫ್ಟ್ ಸೈಡ್ ಕಣ್ಣು ತುಂಬ ಅಂದರೆ ತುಂಬಾ ನೋವು ಬಂದ್ಬಿಟ್ಟೈತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಹಂಗಾಗಿ ಜಾಸ್ತಿ ಇರಬೇಕು. ಎಣ್ಣೆನೂ ಕೂಡ ನಾನು ಕೆಲಸ ಶುರು ಆದಾಗಲಿಂದ ಎಣ್ಣೆನೂ ಕೂಡ ಅಪ್ಲೈ ಮಾಡಿರಲಿಲ್ಲ, ಹಂಗಾಗಿ ಸ್ವಲ್ಪ ಹರಳೆ ಎಣ್ಣೆನ ಕಾಯಿಸ್ಬಿಟ್ಟು ನಾನು ತಿಕ್ಕಿದ್ದೀನಿ, ಬೆಳಿಗ್ಗೆ ಸ್ನಾನ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ಇವನಿಗೂ ಕೂಡ ಚಿಕ್ಕಿದ್ದೀನಿ. ಇನ್ನು ನನ್ನ ತಂಗಿ ಮಗನಿಗೆ ಅವಳೇನೆ ನೆನ್ನೆ ಚೆನ್ನಾಗಿ ತಿಕ್ಕಿ ಕಳಿಸಿದ್ಲು, ಬೆಳಗ್ಗೆ ಸ್ನಾನ ಮಾಡಿಸ್ದೆ. ಈ ರೀತಿ ನನ್ನ ಕೆಲಸ ನಡೀತಾ ಇದೆ. ಇವಾಗ ಬೇಗ ನನ್ನ ಕೆಲಸನ ಮನೆ ಒಳಗಡೆ ಕೆಲಸನ ಫಟಾಫಟ್ ಅಂತ ಮುಗಿಸ್ಕೊಬಿಟ್ಟು ಸಿಗ್ತೀನಿ, ಆಯಿತಾ? ಹಾಗೆ ಕೆಲಸ ಎಲ್ಲ ಮುಗೀತು, ಆಲ್ಮೋಸ್ಟ್ ನೈಟ್ ಆಗೇ ಹೋಯ್ತು. ಇವಾಗ ಏನಪ್ಪ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಸ್ಯಾರಿಗಳೆಲ್ಲ ತೋರಿಸಿದ್ದೀನಿ. ಸ್ಯಾರಿಗಳೆಲ್ಲ ತೋರಿಸೋ ಅವಶ್ಯಕತೆ ಇಲ್ಲ, ತುಂಬ ದಿನದ ಸ್ಯಾರಿ ಇದು. ಆಲ್ರೆಡಿ ಇದನ್ನೆಲ್ಲ ನಾನು ಶೋ ಮಾಡಿದ್ದೆ, ಯಾವಾಗ ತೊಗೊಂಡೆ, ಎಷ್ಟು ಕೊಟ್ಟು ತೊಗೊಂಡೆ, ಎಲ್ಲಾದರೂ ಪ್ರೈಸ್ನ ಕೂಡ ಹೇಳಿದ್ದೆ ನಾನು. ಯಾರಾದರೂ ನನ್ನ ಒಂದು ನ್ಯೂ ಸ್ಯಾರಿ ವ್ಲಾಗ್ನ ನೋಡಿಲ್ಲ ಅಂತ ಅಂದವರು ಹೋಗಿ ನೋಡ್ಕೊಂಡು ಬರ್ಬೋದು. ಇವಾಗ ಏನಪ್ಪ ಅಂತ ಹೇಳಿದ್ರೆ, ಬ್ಲೌಸ್ ಹೊಲಿಯೋದಕ್ಕೆ ಕೊಟ್ಟಿದ್ದೆ ಸ್ಟಿಚ್ ಮಾಡೋದಕ್ಕೆ. ಯಾವಾಗ ಕೊಟ್ಟಿದ್ದು ಅಂತ ಕೇಳ್ತೀರಾ? ಗೌರಿ ಹಬ್ಬಕ್ಕೆ ಹಾಕೊಳ್ಳೋಕ್ಕೆ ಅಂತ ಹೇಳಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದು. ಆವಾಗಲೇ ನನಗೆ ಬ್ಲೌಸ್ ಸ್ಟಿಚಿಂಗು ಕೂಡ ರೆಡಿಯಾಗಿ ಮನೆಗೆ ರೀಚ್ ಆಯಿತು. ಬಟ್ ಯಾವುದೇ ಥರದ ಸ್ಯಾರಿ ವೇರ್ ಮಾಡೋದಾಗಲಿ, ಹಬ್ಬ ಸೆಲೆಬ್ರೇಟ್ ಮಾಡೋದಾಗಲಿ ನಮ್ಮ ಮನೆಯಲ್ಲಿ ನಡೀಲಿಲ್ಲ. ಕಾರಣ ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತೇ ಇರುತ್ತೆ. ಇಲ್ಲ ಅಂತ ಅಂದರೆ ಹೊಸದಾಗಿ ಸಬ್ಸ್ಕ್ರೈಬರ್ಸು ವಿವರ್ಸು ನೋಡ್ತಾ ಇರೋರಿಗೆ, ನಮ್ಮ ಮನೆಯ ಆಲ್ಟ್ರೇಷನ್ ಕೆಲಸ ನಡೀತಿದ್ದ ಕಾರಣ ನಮ್ಮ ಮನೆಯಲ್ಲಿ ಹಬ್ಬ ಆಚರಿಸಲಿಲ್ಲ. ದೇವ್ರ ಮನೆ ಪೂರ್ತಿ ಕಿತ್ತಾಕ್ಬಿಟ್ಟಿದ್ವಿ, ಮನೆಯೇ ಪೂರ್ತಿ ಎಲ್ಲ ಟೈಲ್ಸ್ಗೆಲ್ಲ ಕಿತ್ಬಿಟ್ಟಿದ್ವಿ. ದೇವ್ರ ಮನೆಯಲ್ಲಿ ಅಟ್ಲೀಸ್ಟ್ ಒಂದು ದೇವ್ರ ಫೋಟೋ ಕೂಡ ಇರಲಿಲ್ಲ. ದೇವ್ರ ಮನೆಯೂ ಕೂಡ ಎಲ್ಲ ರೆಡಿ ಆಗ್ತಾಯಿತ್ತು. ಹಂಗಾಗಿ ಯಾವುದೇ ಥರದ ಹಬ್ಬ ಸೆಲೆಬ್ರೇಷನ್ ಪೂಜೆ ಯಾವುದೂ ಕೂಡ ಆಗಲಿಲ್ಲ. ನಮ್ಮ ಮನೆಯಲ್ಲಿ ಹಬ್ಬದ ದಿನವೂ ಕೂಡ ವರ್ಕರ್ಸ್ ಬಂದಿದ್ರು, ಅವತ್ತೇ ಜಾಸ್ತಿ ಕೆಲಸ ಮಾಡಿದ್ರು. ಹೇಳಬೇಕು ಅಂತಂದರೆ ಬೆಳಿಗ್ಗೆ ಬಂದವರು ನೈಟ್ 8:30 ಇಷ್ಟರ ತನಕ ಕೆಲಸ ಮುಗಿಸ್ಬಿಟ್ಟು ಹೋದರು. ಅವರು ಹೋದ್ಮೇಲೆ ಸ್ವಲ್ಪ ಸ್ನಾನ ಮಾಡಿ ಗಣಪತಿ ಕೂರಿಸಿರೋ ಕಡೆ ಹೋಗಿ ಕೈ ಮುಕ್ಕೊಂಡು ಬಂದೆ ಅಷ್ಟೇ. ಕೈ ಮುಕ್ಕೊಂಡು ಬರೋಕ್ಕೆ ಹೋದಾಗ 9 o'clock 9:30 10 ಈ ಥರ ಆಗಿತ್ತು. ಹಬ್ಬ ಅಲ್ವಾ, ಅಟ್ಲೀಸ್ಟ್ ದೇವ್ರಿಗೋಗಿ ಕೈನಾದರೂ, ಮನೇಲಂತೂ ಕೈ ಮುಗಿಯೋಕ್ಕಾಗಲ್ಲ, ಅಲ್ಗಾದ್ರೂ ಕೈ ಮುಕ್ಕೊಬರೋಣ ಅಂತ ಹೇಳಿ 9:30 10 o'clock ಈ ಟೈಮಲ್ಲಿ ಹೋಗಿ ನಾನು ಹಸ್ಬೆಂಡು ಕೈ ಮುಕ್ಕೊಂಡು ಬಂದಿದ್ದು. ಹಾಗಾಗಿ ಯಾವುದೇ ಥರದ ಹಬ್ಬದ ಸೆಲೆಬ್ರೇಷನ್ ಮಾಡಲಿಲ್ಲ. ಸ್ಯಾರಿಗಳು ಕೂಡ ಹಂಗೆ ಇದೆ. ಬ್ಲೌಸ್ ಸ್ಟಿಚಿಂಗು ಹೇಳ್ಬೇಕು ಅಂತಂದರೆ ನಿಜವಾಗ್ಲೂ ಫ್ರೆಂಡ್ಸ್, ನಾನು ಇವಾಗಲೇ ಸ್ಯಾರಿ ಓಪನ್ ಮಾಡ್ತಾ ಇರೋದು ಐತಾ ಬ್ಯಾಗಿಂದ. ನನ್ನ ತಂಗಿ ಬ್ಲೌಸ್ ಹೊಲಿಸ್ಕೊಬಂದ್ಬಿಟ್ಟು ರೆಡಿ ಆಗೈತೆ ಅಕ್ಕ ಅಂತ ಅಂದ್ಬಿಟ್ಟು ನಾನು ಕೊಟ್ಬಿಟ್ಟು ಹೋಗಿದ್ದರಿಂದ ಹಂಗೆ ಸುಮ್ಮನೆ ವಾರ್ಡ್ರೂಪಲ್ಲಿ ಸುಮ್ಮನೆ ಇಟ್ಬಿಟ್ಟಿದ್ನ. ಇವಾಗ ಅಂದರೆ ವಾರ್ಡ್ರೂಪು ಅಂತಂದರೆ ನನ್ನ ಮಗನ ಬಟ್ಟೆ ಏನೈತೆ ಅದೊಂದೇ ಸದ್ಯಕ್ಕೆ ಬಟ್ಟೆ ಇಡೋದಕ್ಕೂ ರೂಮ್ಗಳು ಖಾಲಿ ಇದ್ದಿತ್ತು, ಇನ್ಯಾವ ರೂಮು ಖಾಲಿ ಇರಲಿಲ್ಲ. ಹಂಗಾಗಿ ನನ್ನ ಮಗನ ಬಟ್ಟೆ ಒಳಗಡೆ ತುರುಕ್ಬಿಟ್ಟಿದ್ದೆ. ಇವಾಗ ಎತ್ತಿ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ನನ್ನ ವಾರ್ಡ್ರೂಪಿಗೆ, ಸ್ಯಾರಿ ವಾರ್ಡ್ರೂಪಿಗೆ ಇಟ್ಕೊಳ್ಳೋಣ ಅಂತ ಹೇಳಿ ಬಂದೆ. ಹಂಗಾಗಿ ಬ್ಲೌಸ್ ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ, ಇವಾಗ ನೋಡ್ತೀನಿ. ನಿಮ್ಮ ಜೊತೆನೇ
ನಿಮಗೂ ಕೂಡ ತೋರಿಸ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನಾನು ಕೂಡ ನೋಡೋಣ ಅಂತ ಹೇಳಿ ಬಂದೆ. ಇದು ಗೊತ್ತೇ ಇದೆ, ರೆಡ್ ಕಲರು 12/6 ಅಂತ ಹೇಳ್ತಾರೆ ಸಾರಿ. ಅದು ಸ್ಯಾರಿಗಳೆಲ್ಲ ಆಲ್ರೆಡಿ ಶೋ ಮಾಡಿದ್ದೀನಿ ನಾನು. ಈಗ ಬ್ಲೌಸ್ ಸ್ಟಿಚಿಂಗು. ನಾನು ಆಲ್ಮೋಸ್ಟ್ ಈಗ ರೀಸೆಂಟಾಗಿ ಹೊಲಿಸ್ತಾ ಇರೋ ಬ್ಲೌಸ್ಗಳಿಗೆ ಯಾವುದೇ ಥರದ ಡಿಸೈನ್ಸ್ನ ಕೊಟ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ತಾ ಇಲ್ಲ. ಯಾಕೆ ಅಂತ ಅಂದರೆ ಅಷ್ಟು ಲೈಕ್ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಇರುವಂಥ ಡಿಸೈನ್ಗಳನ್ನೆಲ್ಲನೂ ಕೂಡ ಹೊಲಿಸ್ಬಿಟ್ಟಿದ್ದೀನಿ. ಎಲ್ಲಿ ತೋರಿಸ್ತಿದ್ಯಾ ಅಂತ ಹೇಳು ಫಸ್ಟು ನೀನು. ನಾನು ಮಾತಾಡ್ತಾ ಇದ್ದೀನಿ, ನೀನು ಕೆಳಗಡೆ ಇಟ್ಕೊಂಡಿದ್ದೀನಿ. ಇಲ್ಲ, ಬ್ಲೌಸ್ ಅದೇ 2 ಸೇರ್ಸ್ ಆಲ್ಮೋಸ್ಟ್ ಇರೋ ಡಿಸೈನ್ಸ್ಗಳೆಲ್ಲ ಹೊಲಿಸ್ಬಿಟ್ಟಿದ್ದೀನಿ. ಆ್ಯಂಡ್ ಈಗ ರೀಸೆಂಟಾಗಿ ನನಗೆ ಡಿಸೈನ್ಸ್ ಹೊಲಿಸಿರುವಂಥ ಬ್ಲೌಸ್ಗಳನ್ನ ವೇರ್ ಮಾಡೋದಕ್ಕೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ, ಇಷ್ಟ ಆಗ್ತಿಲ್ಲ. ನಾರ್ಮಲಿ ನೀಟಾಗಿ ಫುಲ್ ಸ್ಲೀವ್ನ ಕೊಡಿಸಿ, ಇಲ್ಲಿ ಸ್ವಲ್ಪ ಬಫ್ನ ಕೊಡಿಸಿ, ನೀಟಾಗಿ ಡೀಪ್ನ ಕೊಡಿಸಿ, ಬಾಡಿ ಫಿಟ್ಟಿಂಗಿಗೆ ಸ್ಟಿಚ್ ಬಂದರೆ ಸಾಕು, ಅದೇನೇ ಖುಷಿ ಆಗುತ್ತೆ. ಹಂಗಾಗಿ ಯಾವುದೇ ಥರದ ಡಿಸೈನ್ಸ್ನ ಕೊಡಿಸಲ್ಲ. ನೋಡಿ ಈ ರೀತಿಯಲ್ಲಿ ಪ್ಲೇನ್ ಅಷ್ಟೇ ಹೊಲಿಸಿದ್ದೀನಿ ನಾನು. ಇಲ್ಲಿ ಜಸ್ಟ್ ಬಫ್ನ ಕೊಡಿಸಿದ್ದೀನಿ, ಚೆನ್ನಾಗಿ ಬರುತ್ತೆ ಬ್ಲೌಸು ಅಂತ. ಈ ಬ್ಲೌಸ್ ಬಂದು ಈ ಸ್ಯಾರಿ ಹೊಲಿಸಿರೋದು, ಈ ಸ್ಯಾರಿದು ಬ್ಲೌಸ್ ಇದು ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಎಲ್ಲ ಒಂದು ಬ್ಲೌಸ್ಗಳನ್ನ ನನ್ನ ರೆಗ್ಯುಲರ್ ಆಗಿ ನನ್ನ ತಂಗಿ ಮನೆ ಹತ್ರನೇ ಸ್ಟಿಚ್ ಮಾಡ್ತಾರೆ, ಅವರಿಗೆ ಕೊಡ್ತಿದ್ದೆ ಅಂತಂದರೆ ಇವಾಗ ಅವರಿಲ್ಲ. ತಪ್ಪಾಗಿ ತಿಳ್ಕೊಬೇಡಿ, ಅವರಿಲ್ಲ ಅಂತಂದರೆ ಅವರು ಬೆಂಗಳೂರಿಗೆ ಶಿಫ್ಟ್ ಆದರು, ಹಂಗಾಗಿ ಅವರಿಲ್ಲ. ಈಗ ನೆಕ್ಸ್ಟು ಕೊಡುವಂಥವನ್ನ ಬೇರೆ ಯಾರಿಗಾದ್ರೂ ಕೊಡಬೇಕು. ಬಟ್ ಅವರಂತೂ ನಮಗೆ ರೂಪ ಅಂತ ಹೇಳಿ ನಮಗೆ ಸ್ಟಿಚ್ ಮಾಡಿಕೊಡ್ತಾ ಇದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾಯಿದ್ರು. ಒಂದೊಳ್ಳೆ ಪ್ರೈಸ್ಗೆ ಸ್ಟಿಚ್ ಮಾಡಿಕೊಡ್ತಾಯಿದ್ರು, ಪರ್ಫೆಕ್ಟಾಗಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಕೊಡ್ತಾಯಿದ್ರು. ತುಂಬ ಖುಷಿ ಆಗ್ತಾಯಿತ್ತು ನಮಗೆ. ಯಾವುದೇ ಥರದೊಂದು ಕಂಪ್ಲೇಂಟ್ಸ್ ಬರ್ತಿರ್ಲಿಲ್ಲ, ಪ್ರಾಬ್ಲಮ್ ಆಗ್ತಿರ್ಲಿಲ್ಲ, ಸ್ಟಿಚಿಂಗಲ್ಲಿ ಯಾವುದೇ ಥರದ ಏರುಪೇರು ಆಗ್ತಿರ್ಲಿಲ್ಲ. ಅಷ್ಟೊಂದು ನೀಟ್ ಆ್ಯಂಡ್ ಕ್ಲೀನಾಗಿ ನಮಗೆ ಸ್ಟಿಚ್ ಮಾಡಿಕೊಡ್ತಾಯಿದ್ರು. ನೆಕ್ಸ್ಟು ಯಾರನ್ನಾದ್ರೂ ನೋಡಿದ್ರು ಆ ಥರದ್ದು ಸಿಗ್ತಾರ ಇಲ್ವಾ ಗೊತ್ತಿಲ್ಲ, ಅದೇನೇ ಬೇಜಾರಾಗ್ತೈತೆ. ಅವ್ರು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಇರೋದೆಲ್ಲ ಹೊಲಿಸ್ಕೊಬಿಡೋಣ ಅಂತ ಹೇಳಿ ಅಕ್ಕ, ನಾನು, ತಂಗಿ ಎಲ್ಲರೂ ಕೂಡ ಹೊಲಿಸ್ಕೊಬಿಟ್ವಿ. ಇನ್ನು ನೆಕ್ಸ್ಟ್ ಏನಾದರೂ ಸ್ಯಾರಿನ ತೊಗೊಂಡ್ರೆ ಅದನ್ನು ಸ್ಟಿಚ್ ಮಾಡೋದಕ್ಕೆ ಬೇರೆ ಯಾರಾದರೂ ಒಳ್ಳೆ ಟೈಲರ್ನ ನೋಡಬೇಕು. ತುಂಬ ಅಂದರೆ ತುಂಬ ಇದ್ದಾರೆ ಸಿಟಿನಲ್ಲಿ, ಬಟ್ ನಮಗೆ ಪರ್ಫೆಕ್ಟಾಗಿರಬೇಕು ಸ್ಟಿಚಿಂಗು. ಆ್ಯಂಡ್ ಇದು ಬಂದರೆ ಇದಕ್ಕೆ ಸ್ವಲ್ಪ ಏನಪ್ಪ ಅಂತಂದರೆ ಏನೂ ಮಾಡಿಸಿಲ್ಲ, ತೋಳಿಗೆ ಬಂದು ನೆಟ್ಟೆಡ್ ಕೊಡ್ಸಿದ್ದೀನಿ ಅಷ್ಟೇ, ಚೆನ್ನಾಗಿ ಕಾಣುತ್ತೆ. ಸಾರಿ ಫಾರ್ ಡಿಸ್ಟರ್ಬೆನ್ಸ್, ಕಾಲ್ ಬಂತು ಹಂಗಾಗಿ ವಿಡಿಯೋನ ಸ್ಟಾಪ್ ಮಾಡಿದ್ದೆ. ಇದಕ್ಕೆ ಜಸ್ಟ್ ಆಗಲೇ ಹೇಳಿದ್ನಲ್ಲ, ನೆಟ್ಟೆಡ್ ಸ್ಲೀವ್ನ ಕೊಡಿಸಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನಿಲ್ಲ, ಮಾಮೂಲಿ ನೀಟಾಗಿ ಡೀಪ್ ಕೊಡಿಸಿ ಸ್ಟಿಚ್ ಮಾಡಿಸಿದ್ದೀನಿ. ಎಲ್ಲ ಫ್ರಂಟ್ ಬಟನ್ನೇ ಇದೆ, ಯಾವುದನ್ನು ಕೂಡ ಬ್ಯಾಕ್ ಬಟನ್ನು ಕೂಡ ನನಗೆ ಅಷ್ಟೇನು ಇಷ್ಟ ಆಗಲ್ಲ. ತುಂಬ ಅಂದರೆ ತುಂಬ ಸ್ವಲ್ಪ ಗ್ರ್ಯಾಂಡ್ ಫ್ಯಾನ್ಸಿ ಸ್ಯಾರಿಗಳನ್ನ ತೊಗೊಂಡಿದ್ದಾಗ ಮಾತ್ರನೇ ಬ್ಯಾಕ್ ಬಟನ್ ಎಲ್ಲ ಕೊಡೋದು. ಅದರ್ವೈಸ್ ಇನ್ನೆಲ್ಲ ನಾನು ಪ್ರಿಂಟ್ ಬಟನ್ನಿಗೆ ಕೊಡೋದು, ಮತ್ತು ನಾರ್ಮಲಿ ಸ್ಲೀವ್ಸ್ಗಳನ್ನೇ ಹೊಲಿಸೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಸ್ವಲ್ಪ ಎಲ್ಲನೂ ನನ್ನ ಒಂದು ಆಲ್ಮೋಸ್ಟ್ ಬ್ಲೌಸ್ಗಳೆಲ್ಲ ನಾರ್ಮಲಿನೇ ಇದೆ. ಇದಕ್ಕೆ ನೆಟ್ಟೆಡ್ ಕೊಡ್ಸೋಣ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು. ಯಾಕೆಪ್ಪ ಅಂತಂದರೆ ಬ್ಲೌಸ್ ಫುಲ್ಲು ನೋಡಿ, ಸ್ಯಾರಿ ಈ ರೀತಿನಲ್ಲಿದೆ, ಇದಕ್ಕೆ ಬಂದು ಬ್ಲೌಸು ಈ ರೀತಿನಲ್ಲಿ ಬಂದಿದೆ. ಸ್ಯಾರಿಗೂ ಬ್ಲೌಸ್ಗೂ ಎಷ್ಟೊಂದು ಡಿಫ್ರೆನ್ಸ್ ಐತೆ ಅಂತಂದರೆ ಯಾವ ಅಂಗಲಿಂದನೂ ನೋಡಿದ್ರೆ ಸ್ಯಾರಿದೇನೆ ಬ್ಲೌಸು ಅಂತಲೇ ಹೇಳೋಕ್ಕಾಗಲ್ಲ, ಆ ರೀತಿನಲ್ಲಿದೆ. ಒಂಥರ ಡಿಫ್ರೆಂಟಾಗಿದೆ, ನೋಡಿದ್ರೆ ಚೆನ್ನಾಗೈತೆ ಅಷ್ಟೇ. ಬ್ಲೌಸ್ ತುಂಬ ಚೆನ್ನಾಗಿ ಬಂದೈತೆ. ನಾನು ಸ್ಟಿಚ್ಚು ಕೂಡ ನೋಡಿಲ್ಲ, ಹೇಳಿದ್ನಲ್ಲ ನಾನು ಓಪನೇ ಮಾಡಿರಲಿಲ್ಲ ಹೆಂಗೆ ಬಂದೈತೆ ಅಂತ. ಹೇಳ್ಬೇಕು ಅಂತಂದರೆ ನಾನು ಇದಕ್ಕೆ ನೆಟ್ಟೆಡ್ ಸ್ಲೀವ್ಸ್ ಹೇಳಿದ್ದೀನಿ ಅನ್ನೋದನ್ನೇ ಮರ್ತೋಗಿದೆ ಫ್ರೆಂಡ್ಸ್. ಇವಾಗ ಓಪನ್ ಮಾಡಿದ್ಮೇಲೆ ಇದಕ್ಕೆ ನೆಟ್ಟೆಡ್ ಹೇಳಿದೆ ಅಲ್ವಾ ಅಂತ ನನಗೆ ಇದಾಗಿದ್ದು. ಮಾಮೂಲಿ ಇದ್ರ ಅಳತೆ ಕೊಟ್ಟಿದ್ದಷ್ಟೇ. ಇದು ನನ್ನ ಒಂದು ಸ್ಯಾರಿ ಬ್ಲೌಸ್ ಡಿಸೈನ್ಸ್. ಇಷ್ಟ ಆಯ್ತಾ? ಏನು ಇಷ್ಟ ಆಗುತ್ತೆ, ಏನೈತೆ ಅಂತ ಇಷ್ಟ ಆಗುತ್ತೆ, ಜಸ್ಟ್ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಮಾಡಿಕೊಂಡೆ ಅಷ್ಟೇ. ಹೆಂಗೆ ಅನ್ನಿಸ್ತು ಹೇಳಿರೋದು. ಮತ್ತು ಸ್ಯಾರಿಗಳು ಅಷ್ಟೇ ನನ್ನ ಒಂದು ನ್ಯೂ ವ್ಯೂವರ್ಸ್ಗಳಿಗೆ ತೋರಿಸ್ತಾ ಇರೋದು ಅಷ್ಟೇ. ಸ್ಯಾರಿ ಚೆನ್ನಾಗೈತಾ, ಕಲರ್ ಕಾಂಬಿನೇಷನ್ ಚೆನ್ನಾಗೈತಾ, ಚೆನ್ನಾಗಿ ಬಂದಾಗ ಇಷ್ಟ ಆಯ್ತಾ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಇನ್ನೇನಿಲ್ಲ, ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನೈಟ್ 8:30 ಈ ಥರ ಟೈಮ್ ಆಗಿದೆ. ಇವಾಗ ಏನಪ್ಪ ಅಂತಂದರೆ ಕೆಲಸ ಎಲ್ಲ, ಕಸ ಎಲ್ಲ ಮನೆಯೆಲ್ಲ ನೀಟ್ ಮಾಡಿ ಕಸ ಎಲ್ಲ ಹೊಡೆದು ಪಾತ್ರೆ ಎಲ್ಲ ತೊಳೆದು
ಗಾರ್ಡನ್ ಕ್ಲೀನ್ ಮಾಡೋ ವರ್ಕರು ಕೂಡ ಹೋದ್ರು. ಮತ್ತು ನಾಳೆನೂ ಕೆಲಸ ಇದೆ, ನಾಳೆನೂ ಬರ್ತೀನಿ ಅಂತ. ಹಾಗಾಗಿ ಹೊರಗಡೆ ಕಾಂಪೌಂಡ್ ಎಲ್ಲ ಏನೂ ತೊಳೆಯೋಕ್ಕಾಗಲ್ಲ. ಕೆಮ್ಮಣ್ಣೆಲ್ಲ ಒಡಿಸಿರೋದ್ರಿಂದ ಫುಲ್ಲು ಗಲೀಜು ಮಾಡಾಕ್ಬಿಟ್ಟವ್ರೆ. ಈ ಸೋನೆ ಬೇರೆ ನೆನ್ನೆಯಿಂದ ಸೋನೆ ಬೇರೆ ಬರೋದಕ್ಕೆ ಶುರುವಾಗಿರೋದಕ್ಕೂ ಅದಕ್ಕೂ ಮನೆ ವಾಕ್ಲೇ ನೋಡೋಕ್ಕಾಗ್ತಲ್ಲ, ಹಂಗೆ ಮಾಡಾಕ್ಬಿಟ್ಟವ್ರೆ. ಬೆಳಗ್ಗೆ ಏನಪ್ಪ ಅಂದರೆ ಸ್ವಲ್ಪ ಜಸ್ಟು ಮುಂಬಾಗ್ಲು ಮಾತ್ರ ಮಾಪ್ ಮಾಡಿಕೊಂಡು ರಂಗೋಲಿ ಬಿಟ್ಬಿಟ್ಟು ಪೂಜೆ ಮಾಡಬೇಕಷ್ಟೇ. ನಾಳೆ ನೋರು ಬಂದು ಕೆಲಸ ಮಾಡ್ತಾರೆ ಅಂತಂದರೆ ಯಥ ಪ್ರಕಾರ ನಾಳೆನೂ ಅವ್ರು ಗಲೀಜು ಮಾಡೇ ಮಾಡ್ತಾರೆ. ಪೂರ್ತಿ ಗಾರ್ಡನಿಂಗ್ ಕೆಲಸ ಎಲ್ಲ ಮುಗಿದ್ಮೇಲೆ ಒಂದೇ ಸಾರಿ ಬೋರ್ ನೀರು ಆನ್ ಮಾಡ್ಕೊಂಡು ತೊಳ್ಕೊಬಂದ್ರಾಯ್ತು ಒಂದು ರೌಂಡು. ಬೇಡ ಇವಾಗ ಬೆಳಿಗ್ಗೆಗಷ್ಟೇ ಬಾಕ್ಲಕ್ಕೆ ನೀರು ಹಾಕ್ಕೊಂಡು ರಂಗೋಲಿ ಬಿಟ್ಕೊ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಸುಮ್ಮನಾದೆ. ಸೊ ಇಷ್ಟು ಇವತ್ತಿನ ನಮ್ಮ ಒಂದು ಸಂಡೇ ನಮ್ಮ ಮನೆಯಲ್ಲಿ ನಡೆದಂಥ ವಿಶೇಷಗಳು. ಹೆಂಗೆ ಅನ್ನಿಸ್ತು? ನಮ್ಮ ಮನೆಗೆ ಗಾರ್ಡನ್ಗೆ ತರಿಸಿದಂಥ ಗಿಡಗಳ ಬಗ್ಗೆನೇ ಹೇಳಲಿಲ್ಲ ಅಲ್ವಾ, ಅದೊಂದು ಮಾತ್ರ ಹೇಳಿದೆ. ಸುತ್ತ ಆಗ್ತಾ ಇರೋದು ದುರಂತ ಗಿಡ ಅಂತ ಹೇಳಿ. ಅದು ಬಿಟ್ಟರೆ ಯಾವ್ಯಾವ ತೊಗೊಂಡ್ವಿ, ದಾಸವಾಳ ಗಿಡ ತೊಗೊಂಡ್ವಿ. 2 ಎಳೆದು 3 ಎಳೆದು ಈ ಥರ ಬರುತ್ತಂತೆ. ಒಂದೂ ಬಿಟ್ಟಿರಲಿಲ್ಲ. ಗಿಡಗಳು ಚೆನ್ನಾಗಿತ್ತು, ಯಾವುದೇ ಥರದೊಂದು ಹುಳಗಿಳ ಹೊಡೆದಿರೋದು ಈ ಥರ ಯಾವುದೂ ಇರಲಿಲ್ಲ. 3 ಥರ ದಾಸವಾಳ ಗಿಡ ತೊಗೊಂಡ್ವಿ. ಎಲ್ಲ ಮಲ್ಟಿ ಕಲರಲ್ಲಿದೆ ಅಂತ ಹೇಳಿದ್ರು. ನೋಡೋಣ ಬಂದಮೇಲೆ ಹೆಂಗಿರುತ್ತೆ ಅಂತ. ಯಾವುದು ಪಿಂಕ್ ಆ್ಯಂಡ್ ಯೆಲ್ಲೋ ಅಂತ ಒಂದು ಹೇಳಿದ್ರು, ಮತ್ತು ಎಲ್ಲೋ ಒಂದು ಯಾವುದೋ ಕಲರ್ ಬರುತ್ತೆ ಅಂತ ಹೇಳಿದ್ರು. ನನಗೂ ಸರಿಯಾಗಿ ಮರ್ತೋದೆ. 3 ಕಲರ್ನೂ ಮಲ್ಟಿ ಕಲರಲ್ಲಿ ತೊಗೊಂಡಿದ್ದೀನಿ. ಅದು ಬಿಟ್ಟರೆ 1-2 ಬಟರ್ ರೋಸ್ ತೊಗೊಂಡೆ ಅಷ್ಟೇ. ಇನ್ನೇನು ಫ್ಲೇವರ್ಸ್ದು ತೊಗೊಳ್ಳಿಲ್ಲ, ಇರಲಿಲ್ಲ ಅಲ್ಲಿ ಜಾಸ್ತಿ. ಎಲ್ಲ ಇವಾಗ ಹುಳ ಹೊಡೆಯೋ ಟೈಮ್ ಅಂತೆ, ಹಂಗಾಗಿ ರೋಗ ಬಂದುಬಿಟ್ಟಿರುತ್ತೆ, ಚೆನ್ನಾಗಿರಲ್ಲ ಅಂತ ಅಂದರು. ಸರಿ ಬೇಡ, ಆಮೇಲೆ ದುಡ್ಡು ಕೊಟ್ಬಿಟ್ಟು ತೊಗೊಂಡೋದ್ರೂ ಕೂಡ ವೇಸ್ಟ್ ಆಯ್ತಿತ್ತೆ. ಇದು ಬರಲಿ, ಇದು ಬಂದಮೇಲೆ ನೋಡ್ಕೊಳ್ಬೇಕಾದ್ರೆ ನೆಕ್ಸ್ಟು ತೊಗೊಳೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅಷ್ಟು ಗಿಡನ ಮಾತ್ರ ತೊಗೊಂಡು ಬಂದಿದ್ದು. ನೋಡೋಣ ಅವೆಲ್ಲ ಬಿಡ್ಲಿ ಫಸ್ಟು, ಹೆಂಗೆ ಬರುತ್ತೆ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಬೇಕಿದ್ದರೆ ಹಾಕೊಳ್ಳೋಣ ಅಂತ ಅಂದರೆ ತೊಗೊಬಂದು ಹಾಕೊಂಡ್ರಾಯ್ತು. ಇಷ್ಟು ಇವತ್ತಿನ ನಮ್ಮ ಮನೆ ಗಾರ್ಡನ್ ಕೆಲಸದ ಕತೆ. ಆ ಕೆಲಸದ ಕತೆ ಜೊತೆ ನಮ್ಮ ಮನೆ ಕೆಲಸದ ಕತೆ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಂಟ್ರೆಸ್ಟಿಂಗ್ ಆಗಿ ಏನೂ ಇಲ್ಲ ಅಂತ ಅಂದ್ರೂ ಕೂಡ ಖುಷಿ ಇದೆ. ನರ್ಸರಿಗೆ ಹೋಗಿದ್ವಿ, ನರ್ಸರಿಗೆ ಕರ್ಕೊಂಡೋಗಿದ್ದೆ ನಮ್ಮ ಮನೆಗೆ ಗಿಡಗಳೆಲ್ಲ ತೊಗೊಬರೋದಕ್ಕೆ. ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡೋಗಿದ್ದೆ, ಯಾವ್ಯಾವ ಗಿಡ ಎಲ್ಲ ತೊಗೊಂಡು ಬಂದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದೆ. ಅದೆಲ್ಲ ಖುಷಿ ಇದೆ, ಅದೆಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಇನ್ನೂ ಒಂದು ಒಳ್ಳೆ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಮೇ ಬಿ ಅಕ್ಕನ ಮನೆಯಲ್ಲಿ ಬರುತ್ತೆ. ಓಕೆನಾ? ಅಕ್ಕನ ಮನೆಯಲ್ಲಿ ಬರುತ್ತೆಲ್ಲ, ಅಕ್ಕನ ಮನೆಯಲ್ಲೇ ಬರುತ್ತೆ ನೆಕ್ಸ್ಟ್ ವಿಡಿಯೋ. ಮಿಸ್ ಮಾಡದೆ ನೋಡ್ತಾ ಇರಿ. ನಿಮ್ಗೆ ಗೊತ್ತೇ ಇರುತ್ತೆ, ಅಕ್ಕ ತಂಗಿರೆಲ್ಲ ಒಟ್ಟಿಗೆ ಇದ್ವಿ ಅಂತ ಅಂದರೆ ಅದು ಯಾವ ಕೆಲಸದ ಟೈಮಲ್ಲಾದರೂ ಆಗಿರಲಿ, ಯಾವ ಬೇಜಾರು ಟೈಮಲ್ಲಿ ಆದರೂ ಆಗಿರಲಿ, ಫನ್ ಅಂತೂ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಮಾತು ಕತೆ ಮೋಜು ಮಸ್ತಿ ಇದಕ್ಕೆಲ್ಲ ಏನೂ ಕಡಿಮೆ ಇರಲ್ಲ. ಮಿಸ್ ಮಾಡಿದೆ ನೆಕ್ಸ್ಟ್ ವಿಡಿಯೋನು ನೋಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಈಗ ಹಾಕಿರುವಂಥ ಎಲ್ಲ ವಿಡಿಯೋಗಳನ್ನೂ ಮಿಸ್ ಮಾಡದೆ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೆಂಗೆ ಬರ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇವಾಗ ಈ ವಿಡಿಯೋಗೆ ಹೇಳ್ತಾ ಇದ್ದೀನಿ ಟಾಟಾ ಬೈ ಬೈ ಆ್ಯಂಡ್ ಲವ್ ಯು ಜಸ್ತಿ.